ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಕಲೇಶಪುರ ತಾಲೂಕಿನ ಹೆತ್ತೂರಿನಲ್ಲಿ ಕನ್ನಡ ನುಡಿ ಹಬ್ಬಕ್ಕೆ ಸಂಭ್ರಮದ ಚಾಲನೆ. 2 ದಿನಗಳ 22ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅದ್ದೂರಿ ಮೆರವಣಿಗೆ. ಮಲೆನಾಡಿನ ಹಸಿರಿನ ನಡುವೆ ಸಡಗರ ಸಂಭ್ರಮದ ಕನ್ನಡ ಹಬ್ಬ. ಜೆಡಿಎಸ್ಗೆ ಹಾಸನ, ಮಂಡ್ಯ, ಕೋಲಾರ 3 ಕ್ಷೇತ್ರ ಫಿಕ್ಸ್. ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿಯಲ್ಲಿ ಬಂಡಾಯದ ಬಿಸಿ. ಬೀದಿಗೆ ಬಂದಿರುವ ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಅಂತಃಕಲಹ. ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ವಿರುದ್ಧ ಚುನಾವಣಾ ಆಯೋಗಕ್ಕೆ ಎಚ್ಡಿ ದೇವೇಗೌಡರ ದೂರು. ಸ್ಪಷ್ಟನೆ ಕೇಳಿ ನೋಟಿಸ್ ನೀಡಿದ ಎಲೆಕ್ಷನ್ ಕಮಿಷನ್ 24 ಗಂಟೆಗಳಲ್ಲಿ ಉತ್ತರಿಸಲು ಆಯೋಗ ಸೂಚನೆ. ಕನ್ನಡಕ್ಕಾಗಿ ಕೆಲಸ ಮಾಡುವುದು ಸಂತಸದ ಕೆಲಸ ಎಂದು ಜಾನಪದ ತಜ್ಞ ಪ್ರೊಫೆಸರ್ ಕಾಳೇಗೌಡ ನಾಗಾವರ ಹೇಳಿದರು. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಕಲೇಶಪುರದಲ್ಲಿ ಹಮ್ಮಿಕೊಂಡಿದ್ದ 22ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ, ಭಾಷೆಯ ಹಬ್ಬವನ್ನ ರಾಜ್ಯದ ಬೇರೆಡೆ ಆಚರಿಸುವುದು ತೀರಾ ಅಪರೂಪ. ಈ ಬಗ್ಗೆ ಇತರೆ ರಾಜ್ಯದ ಜನರಲ್ಲಿ ನಮ್ಮ ಬಗ್ಗೆ ಭಾರಿ ಪ್ರಮಾಣದ ಅಭಿಮಾನವಿದೆ. ಕನ್ನಡ ಎಂಬುದು ಭಾಷೆಯಲ್ಲ, ನಮ್ಮೆಲ್ಲರ ಆಂತರ್ಯ. ಎಲ್ಲರೂ ಸಂತಸದಿಂದ ಬಾಳಬೇಕೆಂಬುದು ಕನ್ನಡ ಸಾಹಿತ್ಯದ ಆಶಯ. ಪ್ರಪಂಚದ ಅತ್ಯಂತ ಸಮೃದ್ಧ ಭಾಷೆ ಕನ್ನಡ. ಉತ್ತಮ ಸಾಹಿತ್ಯದಿಂದ ಮಾತ್ರ ಉತ್ತಮ ನಾಗರಿಕರಾಗಲು ಸಾಧ್ಯ. ನಮ್ಮ ಭಾಷೆಯಿಂದ ಕರ್ನಾಟಕದ ಜನತೆ ಸಹೃದಯಿಗಳೆಂದು ಕರೆಸಿಕೊಳ್ಳುವ ಕಾರಣವಾಗಿದೆ ಎಂದರು. ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸಿಕೊಳ್ಳಬೇಕು. ಸಾಹಿತಿಗಳು ತಲೆಮಾರಿನಿಂದ ತಲೆಮಾರಿಗೆ ಸಂಸ್ಕೃತಿಯನ್ನ ಕೊಂಡೊಯ್ಯುವ ರೂವಾರಿಗಳು. ಕನ್ನಡ ಎಂಬುದು ಮಣ್ಣಿನ ಸೊಗಡಾಗಿದ್ದು, ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸವಿದ್ದು, ಎಷ್ಟು ಪುರಾತನ ಭಾಷೆಯ ಅಳಿವು ಅಸಾಧ್ಯ. ಸಮ್ಮೇಳನ ಆಚರಣೆ ಉದ್ದೇಶ ಭಾಷೆಯ ಸಮೃದ್ಧಿಯ ಬಗ್ಗೆ ಚರ್ಚೆ ನಡೆಸುವುದಾಗಿದೆ. ನಿರಂತರ ಅಧ್ಯಯನ, ಸಂಶೋಧನೆ ಮೂಲಕ ಭಾಷೆಯನ್ನ ಉನ್ನತೀಕರಣಗೊಳಿಸಬೇಕಿದೆ. ಇದು ಆಂಗ್ಲ ಭಾಷೆಯಲ್ಲಿ ನಡೆಯುತ್ತಿದೆ. ಇದನ್ನು ನಾವು ಕನ್ನಡದಲ್ಲೂ ಮಾಡಬೇಕಿದೆ ಎಂದರು. ಸಮ್ಮೇಳನಾಧ್ಯಕ್ಷೆ ಶೈಲಜಾ ಹಾಸನ್ ಮಾತನಾಡಿ, ಮಲೆನಾಡು ಎಂದರೆ ಸ್ವರ್ಗ. ಇಲ್ಲಿರುವವರೆಲ್ಲರೂ ಗಂಧರ್ವರು. ಇಂತಹ ನಾಡಿನಲ್ಲಿ ನಾವೇ ಸೃಷ್ಟಿಸಿಕೊಂಡ ಸಮಸ್ಯೆಗಳು ಈಗ ನಮ್ಮನ್ನ ಕಾಡುತ್ತಿವೆ. ಕಾಡಾನೆ, ಕಾಡು ಪ್ರಾಣಿಗಳು ವಾಸ ಪ್ರದೇಶಗಳಿಗೆ ನುಗ್ಗಲು ಸ್ವಯಂಕೃತ ಅಪರಾಧ ಕಾರಣವಾಗಿದೆ. ಮನುಷ್ಯ ದುರಾಸೆ ಬಿಟ್ಟಾಗ ಸಮಸ್ಯೆಗಳು ನಿವಾರಣೆಯಾಗಲಿವೆ. ಕಷ್ಟ ನಷ್ಟಗಳ ಅರಿವು ಸರ್ಕಾರಕ್ಕೆ ಅರಿವಾಗಿ ಸಮಸ್ಯೆಗಳು ಬಗೆಹರಿಯಲಿ ಎಂಬುದು ನನ್ನ ಮನವಿ. ನಾಡು ನುಡಿ ಉಳಿಸಿ ಬೆಳೆಸಿ ಎಂದು ಹೇಳುವಂತಹ ವಿಷಮ ಪರಿಸ್ಥಿತಿ ಸೃಷ್ಟಿಯಾಗಿರುವುದು ವಿಷಾದನೀಯ. ನವೆಂಬರ್ ಕನ್ನಡಿಗರಾಗದೆ ವರ್ಷಪೂರ್ಣ ಕನ್ನಡಿಗರಾಗಿ ಬದುಕೋಣ ಎಂದರು. ವೇದಿಕೆಯಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ಪಟೇಲ್ ಪಾಂಡು, ಮೈಸೂರಿನ ಜಯದೇವ ಆಸ್ಪತ್ರೆ ಹೃದ್ರೋಗ ತಜ್ಞ ಶ್ರೀನಿಧಿ ಹೆಗಡೆ, ಹೆತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರವಿ ಹೆತ್ತೂರು, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಪ್ರಗತಿಪರ ಕೃಷಿಕ ದೊಡ್ಡಮಗ್ಗೆ ರಂಗಸ್ವಾಮಿ, ಹೆಮ್ಮಿಗೆ ಮೋಹನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕನ್ನಡ ಕಟ್ಟುವ ಕೆಲಸ ನಿರಂತರವಾಗಿ ಸಾಗಲಿ ಎಂದು ಉಪವಿಭಾಗಾಧಿಕಾರಿ ಡಾ ಎಂಕೆ ಶ್ರುತಿ ಹೇಳಿದರು. ಹೆತ್ತೂರು ಗ್ರಾಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ದ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇಳೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಕನ್ನಡ ಇಂದು ಜಗತ್ತಿನ ಶ್ರೇಷ್ಠ ಭಾಷೆಯಾಗಲು ಮಹನೀಯರ ಕೊಡುಗೆ ಅಮೋಘ. ಭಾಷೆ ಎಂದು ನಿಂತ ನೀರಾಗಬಾರದು. ಭಾಷೆ ಸಮೃದ್ಧಗೊಳ್ಳಲು ನಿರಂತರ ಹೊಸ ಪದಗಳ ಜೋಡಣೆಯಾಗಲೇಬೇಕು. ಆಗ ಮಾತ್ರ ಭಾಷೆ ಉಳಿದು ಬೆಳೆಯಲು ಸಾಧ್ಯ. ಇಂತಹ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ನಿಂದ ನಿರಂತರವಾಗಿ ನಡೆಯಲಿ ಎಂದರು. ಇದೇ ವೇಳೆ ನಾಡ ಧ್ವಜಾರೋಹಣವನ್ನ ತಹಸೀಲ್ದಾರ್ ಮೇಘನಾ ಹಾಗೂ ಸಾಹಿತ್ಯ ಪರಿಷತ್ ಧ್ವಜವನ್ನ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಮಲ್ಲೇಶ್ ಗೌಡ ನೆರವೇರಿಸಿದ್ರು. ಧ್ವಜಾರೋಹಣ ನೆರವೇರಿಸಿದ ನಂತರ ಹೆತ್ತೂರು ಗ್ರಾಮ ದೇವತೆ ಸತ್ಯಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿದ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಮಲ್ಲೇಶ್ ಗೌಡ, ಸಮ್ಮೇಳನಾಧ್ಯಕ್ಷೆ ಶೈಲಜಾ ಹಾಸನ್, ಸಕಲೇಶಪುರ ತಾಲೂಕು ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಹೆತ್ತೂರು ಘಟಕದ ಅಧ್ಯಕ್ಷ ರವಿಕುಮಾರ್ ಹೆತ್ತೂರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸಮ್ಮೇಳನ ಅಧ್ಯಕ್ಷರನ್ನ ರಥದಲ್ಲಿ ಆಸೀನಗೊಳಿಸಲಾಯಿತು. ಮಲೆನಾಡು ಸುಗ್ಗಿ ಕುಣಿತ ವಾದ್ಯ ಹಾಗೂ ಹಾಸನದ ಸುಗ್ಗಿ ಬುಗ್ಗಿ ತಂಡದಿಂದ ವೀರಗಾಸೆ ಕುಣಿತದೊಂದಿಗೆ ಸಮ್ಮೇಳನ ಅಧ್ಯಕ್ಷರನ್ನ ದೇವಸ್ಥಾನದಿಂದ ಗ್ರಾಮದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು. ಮೆರವಣಿಗೆಯಲ್ಲಿ 10 ಬೈಕ್ ಸವಾರರು, ಶಾಲೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಜಿಲ್ಲೆಯ ವಿವಿಧೆಡೆಯಿಂದ ಬಂದಿದ್ದ ಸಾಹಿತ್ಯಾಭಿಮಾನಿಗಳು ಪಾಲ್ಗೊಂಡಿದ್ರು. ಸಮ್ಮೇಳನದ ಆವರಣದಲ್ಲಿ ಕರ್ನಾಟಕ ವ್ಯಂಗ್ಯ ಚಿತ್ರಕಾರರ ಸಂಘದ ವತಿಯಿಂದ ವ್ಯಂಗ್ಯಚಿತ್ರ ಪ್ರದರ್ಶನ ಏರ್ಪಡಿಸಲಾಯಿತು. ಬಟ್ಟೆ, ಪುಸ್ತಕ, ಹಣ್ಣು ಹಂಪಲುಗಳ ಮಳಿಗೆಗಳು ಸಾಹಿತ್ಯಾಭಿಮಾನಿಗಳ ಗಮನ ಸೆಳೆದವು. ಅಭಿನಂದನಾ ನುಡಿಯನ್ನಾಡಿದ ಜಿಲ್ಲಾ ಕಸಾಪ ಅಧ್ಯಕ್ಷ ಪ್ರೊಫೆಸರ್ ಮಲ್ಲೇಶ್ ಗೌಡ, ಇಂದು ನಗರಗಳಲ್ಲಿ ಸಮ್ಮೇಳನ ಆಯೋಜಿಸಿ ಜನರನ್ನ ಸೇರಿಸುವುದು ಸಾಹಸದ ಕೆಲಸ. ಗ್ರಾಮೀಣ ಭಾಗಗಳಲ್ಲಿ ಅಲ್ಪ ಸ್ವಲ್ಪ ಸಾಹಿತ್ಯದ ಬಗ್ಗೆ ಅಭಿಮಾನಿಗಳಿರುವ ಕಾರಣ ಕಳೆದ ಹಲವು ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗುತ್ತಿದೆ. ಹೆಸರಿದ್ದರಷ್ಟೇ ಸಮ್ಮೇಳನದಲ್ಲಿ ಭಾಗವಹಿಸುವ ಸಾಹಿತಿಗಳ ಮನಸ್ಥಿತಿ ಬದಲಾಗಬೇಕೆಂದು ಬೇಸರ ಹೊರಹಾಕಿದರು. ಹೆಚ್ಐಎನ್ ನ್ಯೂಸ್ ಸಕಲೇಶಪುರ. ಅವರು ನಮ್ಮನ್ನ ಭೌತಿಕವಾಗಿ ಅಗಲಿ ಇಲ್ಲಿಗೆ 1 ವರ್ಷ ಆಗಿದೆ.
ಶ್ರವಣಬೆಳಗೊಳದಲ್ಲಿ ಸಮ್ಮೇಳನವನ್ನು ಆಯೋಜಿಸಿದಂಥ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ಅದರ ಜವಾಬ್ದಾರಿಯನ್ನು ತಗೊಂಡಿತ್ತು. ಪೂಜ್ಯರು ಅದರ ಪೂರ್ಣ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದರು. ಆದರೆ ಸಮ್ಮೇಳನಾಧ್ಯಕ್ಷರ ವಿಚಾರದಲ್ಲಿ ಇಡೀ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ದೊಡ್ಡ ಆತಂಕ ಎದುರಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ನಾಡು ಮತ್ತು ಕನ್ನಡಿಗರ ಆ ತುಗುಳವನ್ನು ಒಂದೇ ಒಂದು ಮಾತಿನಿಂದ ನಿವಾರಿಸಿದ ಮಹಾನುಭಾವ ಡಾಕ್ಟರ್ ಸಿದ್ದಲಿಂಗಯ್ಯನವರು. ಅವರು ಸಮ್ಮೇಳನಾಧ್ಯಕ್ಷರಾಗಿ ಒಪ್ಪಿಕೊಳ್ಳೋದ್ರ ಮೂಲಕ ಹಾಸನಕ್ಕೆ ಹೊರಗಿನವರೆಗೆ ಒಂದು ಸ್ವರ್ಗದ ಸೀಮೆ ಅಂತ ಅರಿವಾಗುತ್ತೆ. ಆದರೆ ಈ ಮಲೆನಾಡಿನ ಒಳಗೂ ಕೂಡ ಅದೆಷ್ಟೋ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ರೈತರ ಸಮಸ್ಯೆಗಳಿರ್ಬೋದು, ಆನೆಗಳ ಸಮಸ್ಯೆ ಇರ್ಬೋದು, ಬೆಳೆಯ ಸಮಸ್ಯೆ ಇರ್ಬೋದು, ಕೆಲಸಗಾರರ ಸಮಸ್ಯೆ ಇರ್ಬೋದು, ಅನೇಕ ಸಮಸ್ಯೆಗಳು ಈ ನಾಡಿನಲ್ಲಿ ಕಾಡ್ತಾ ಇದೆ. ನೋಡಿ, ನಾವೇ ಮಾಡಿಕೊಂಡಂತ ಸ್ವಯಂಕೃತ ಅಪರಾಧದಿಂದ ಇವತ್ತು ಕಾಡಿನಲ್ಲಿ ವಾಸ ಮಾಡ್ತಿರುವಂತಹ ಪ್ರಾಣಿಗಳು ಇವತ್ತು ನಮ್ಮ ನೆಲಕ್ಕೆ ಲಗ್ಗೆ ಇಡ್ತಾ ಇದ್ದಾವೆ. ಇದರಿಂದ ಅದೆಷ್ಟು ಆಸ್ತಿ ಹಾನಿ, ಪ್ರಾಣ ಹಾನಿ, ಇವತ್ತು ಕೂಡ ಭಯಭೀತರಾಗಿ ಬದುಕ್ತಾ ಇದ್ದಾರೆ. ಅಲ್ಲಿ ನಾನೊಂದು ಬೋರ್ಡ್ ನೋಡಿದೆ, ಆನೆಗಳಿವೆ, ಎಚ್ಚರಿಕೆ, ಇಂತಿಂಥ ಸ್ಥಳದಲ್ಲಿ ಆನೆಗಳಿವೆ ಅಂತ ಬೋರ್ಡ್ನ ಸದಾ ಅಲ್ಲಿ ಬಿಂಬಿಸ್ತಾ ಇದ್ದಾರೆ. ಅಂದರೆ ಆನೆ ಈ ಮಲೆನಾಡಿನಲ್ಲಿ ಎಂತೆಂಥ ಹಾನಿಯನ್ನ ಉಂಟು ಮಾಡಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ತಕ್ಷಣ ನಮಗೆ ಮನಸ್ಸಿಗೆ ಬರ್ತಕ್ಕಂಥದ್ದು ಇದು ಅಕ್ಷರ ಜಾತ್ರೆ. ಅದರಲ್ಲೂ ನನಗೆ ಹೆಮ್ಮೆ ಅಂತಂತಂದ್ರೆ, ನಾನು ಕಲ್ತಂತ ಅಕ್ಷರ ಜಾತ್ರೆ ಏನಿದೆಯೋ, ಕನ್ನಡ ನುಡಿಯನ್ನು ನಾನು ಕಲ್ತಂತ ಸ್ಥಳ ಇದು. ಈ ಜಾಗ ನಾನು ಕಲ್ತಂತ ಕನ್ನಡದ ಜಾಗ. ಹಾಗಾಗಿ ಈ ಒಂದು ನುಡಿ ಹಬ್ಬ, ನುಡಿ ಜಾತ್ರೆ ಒಂದು ರೀತಿಯ ನನಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತಂದ್ರೆ, ಇದು ಒಂದು ರೀತಿಯ ಸಮ್ಮಿಲನ, ಸಮಾಗಮ, ಎಲ್ಲ ಕನ್ನಡ ಹೃದಯಗಳ ಸಮಾಗಮ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ನಾನೀಗಾಗಲೇ ಹೇಳಿದೆ, ಈ ಒಂದು ಜಾಗ ಅಕ್ಷರವನ್ನು ಕಲಿಸ್ತಕ್ಕಂಥ ಜಾಗ. ಹಾಗಾಗಿ ಈ ನೆಲದ ಮಹಿಮೆ ಬಹಳಷ್ಟು ಇದೆ ಅಂತ ಹೇಳಿ. ಕೇಂದ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದ್ರೂ ರಾಜ್ಯದಿಂದ ಸೂಚನೆ ಬಾರದೆ ಹಾಸನ ಜಿಲ್ಲೆಯಲ್ಲಿ ಮುನಿಸು ಎಂಬಂತೆ ಹೊಂದಾಣಿಕೆಯಾಗದೆ ಬಿಜೆಪಿ ಮುಖಂಡ ಎಚ್ಪಿ ಕಿರಣ್ ಶುಕ್ರವಾರದಂದು ನಾಮಪತ್ರ ಪಡೆಯುವ ಮೂಲಕ ಅಚ್ಚರಿ ಮೂಡಿಸಿದ್ದಲ್ಲದೆ ಶನಿವಾರದಂದು ವಿವಿಧ ದೇವಸ್ಥಾನಗಳಲ್ಲಿ ನಾಮಪತ್ರವನ್ನಿಟ್ಟು ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಧುಮುಕಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮೈತ್ರಿಯಲ್ಲಿ ದಿನಕ್ಕೊಂದು ಬದಲಾವಣೆ ಕಾಣಲಾಗುತ್ತಿದೆ. ಒಂದು ಕಡೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಬಿಜೆಪಿ ಮುಖಂಡರ ಹಲವಾರು ಮನೆಗೆ ಹೋಗಿ ಬಾಂಧವ್ಯ ಬೆಳೆಸುತ್ತಿದ್ರೆ, ಇನ್ನೊಂದು ಕಡೆ ಬಿಜೆಪಿಯವರು ಹೈಕಮಾಂಡ್ ಆದೇಶ ಬಾರದ ಕಾರಣ ಜೆಡಿಎಸ್ಗೆ ಟಾಂಗ್ ನೀಡಲು ಮುಂದಾಗಿ ಕಿರಣ್ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲು ಸಿದ್ದತೆಯಲ್ಲಿ ತೊಡಗಿದ್ದಾರೆ. ಚುನಾವಣೆ ಇನ್ನೇನು ಸಮೀಪ ಇರುವಾಗಲೇ ಇಂತಹ ಘಟನೆಗಳು ಮೂರನೇ ಅಭ್ಯರ್ಥಿಗೆ ಲಾಭವಾಗುವುದೇ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಎನ್ಡಿಎ ಅಭ್ಯರ್ಥಿ ಯಾರೆಂದು ಘೋಷಣೆಯಾಗದ ಕಾರಣ ನಾನು ಆಕಾಂಕ್ಷಿ ಎಂದು ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ನಾಮಪತ್ರ ತೆಗೆದುಕೊಂಡಿರುವುದಾಗಿ ಹೇಳಿರುವ ಕಿರಣ್ ಇನ್ನಷ್ಟು ದಿನ ಕಾದ್ ನೋಡಬೇಕಾಗಿದೆ. ಬಿಜೆಪಿ ಮುಖಂಡ ಎಚ್ಪಿ ಕಿರಣ್ ಮಾಧ್ಯಮದೊಂದಿಗೆ ಮಾತನಾಡಿ, ಲೋಕಸಭೆ ಚುನಾವಣೆಯಲ್ಲಿ ಪಾರ್ಟಿಯಿಂದ ಆಕಾಂಕ್ಷಿಯಾಗಿದ್ದು ಒಳ್ಳೆಯ ದಿನವೆಂದು ನಾಮಪತ್ರ ತರಲಾಗಿದ್ದು, ದೇವರ ಸನ್ನಿಧಿಗೆ ಹೋಗಿ ಆಶೀರ್ವಾದ ಪಡೆದು ಬಿಜೆಪಿ ಪರ ಪ್ರಚಾರ ಈಗಾಗಲೇ ಆರಂಭಿಸಿದ್ದೇವೆ. ಈಗಾಗಲೇ ಹೈಕಮಾಂಡ್ ಬಿಜೆಪಿ ಮತ್ತು ಮೋದಿ ಪರ ಪ್ರಚಾರ ಮಾಡಿ ಎಂದು ಸೂಚನೆ ಕೊಟ್ಟಿರುವಂತೆ ಪ್ರಚಾರ ಮಾಡುತ್ತೇವೆ ಹೊರತು ಬಂಡಾಯವಿಲ್ಲ. ಹೈಕಮಾಂಡಿನ ಸೂಚನೆಯಂತೆ ಪ್ರಚಾರ ಮಾಡುತ್ತಿದ್ದೇವೆ. ಪಕ್ಷ ಯಾರಿಗೆ ಒಲವು ತೋರುತ್ತದೆ ನೋಡಬೇಕು. ಇದುವರೆಗೂ ಜೆಡಿಎಸ್ ಪಕ್ಷದಿಂದ ಯಾರೂ ನಮ್ಮನ್ನ ಸಂಪರ್ಕ ಮಾಡಿಲ್ಲ ಎಂದು ಹೇಳಿದ್ರು. ಇದೇ ವೇಳೆ ಬಿಜೆಪಿ ಮುಖಂಡರಾದ ನಾರಾಯಣಗೌಡ, ದೀಕ್ಷಿತ್, ಪ್ರೀತಿವರ್ಧನ್ ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಹಾಸನ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ ಎಂದು ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಇಂದು ಪ್ರಚಾರ ಆರಂಭಿಸಿದ ಕಿರಣ್ ಗೌಡ ಪ್ರಯತ್ನ ಹೇಳಿಕೆಗಷ್ಟೇ ಮೀಸಲಾಗಿರುವಂತೆ ಕಾಣುತ್ತಿದೆ. HCN ನ್ಯೂಸ್ ಹಾಸನ್. ಇವತ್ತೇನಿಲ್ಲ, ನಾಮಪತ್ರ ನೆನ್ನೆ ತಂದಿದ್ದೀನಿ. ಹಂಗಾಗಿ ದೇವರ ಸನ್ನಿಧಿಗಳಿಗೆ ಹೋಗಿ ಒಂದು ಆಶೀರ್ವಾದ ಪಡೆಯೋದೊಂದು ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತಿಂದ ಪ್ರಚಾರ ಶುರು ಮಾಡ್ತೀವಿ. ಬಿಜೆಪಿ ಪರ ಪ್ರಚಾರ. ಬಿಜೆಪಿ ಬಂಡಾಯನ ಹೆಂಗೆ ಸರ್? ಬಂಡಾಯ ಏನಲ್ಲ, ಬಿಜೆಪಿ ಪರ ಪ್ರಚಾರ. ಹೈಕಮಾಂಡಿನ ಸೂಚನೆ ಏನಾದ್ರು ಕೊಟ್ಟಿದ್ದೀರಿ? ಹೈಕಮಾಂಡ್ ಬಿಜೆಪಿ ಪರ ಪ್ರಚಾರ ಮಾಡಿ ಅಂತ ಸೂಚನೆ ಕೊಡ್ತಾರೆ. ನೀವೇ ಕ್ಯಾಂಡಿಡೇಟ್ ಅಂತ ನಾನು ಬಿಜೆಪಿ ಪರ, ಮೋದಿ ಪರ ಪ್ರಚಾರ ಮಾಡ್ತೇನೆ. ನೀವು ನಾಮಪತ್ರ ಪ್ರಚಾರ ಮಾಡೋಕ್ಕೂ ನಾಮಪತ್ರ ಸಲ್ಲಿಕೆ ವ್ಯತ್ಯಾಸ ಇದೆ. ಸೊ ಒಂದು ಪಕ್ಷ ನಾಮಪತ್ರ ಈಗ ಅಧಿಕೃತವಾಗಿರ್ಬೇಕು ಅಂದ್ರೆ ಅವ್ರ ಅಧ್ಯಕ್ಷ ಅಥವಾ ಇವರು ಇಲ್ಲಿ ಕೇಳಿರ್ಬೇಕು. ನೀವು ಅದನ್ನ ಆಮೇಲೆ ಅಧಿಕೃತವಾಗಿ ನಾಮಪತ್ರ ಇದು ಮಾಡ್ಕೊಂಡು, ಈಗ ನೀವು ನಾಮಪತ್ರ ತಂದಿರೋದು ಸಪ್ರೇಟ್ ಕ್ಯಾಂಡಿಡೇಟು ಅಥವಾ ಒಂದು ಕಡೆ ಹೇಳ್ತೀರಾ ಈಗಾಗಲೇ ಮೈತ್ರಿ ಆಗಿದೆ ಅನ್ನೋಂಥದ್ದು ಗೊತ್ತಿರೋ ವಿಚಾರ. ಸೊ ಇದು ಈ ಕನ್ಫ್ಯೂಷನ್ ಅಲ್ಲ, ಮೈತ್ರಿ ಆಗಿದ್ರು ಹಾಸನದು ಕ್ಷೇತ್ರದ್ದು ಇನ್ನೂ ಫೈನಲೈಸ್ ಆಗಿಲ್ಲ. ಹಂಗಾಗಿ ನಾನೊಬ್ಬ ಆಕಾಂಕ್ಷಿ ಆಗಿದ್ದರಿಂದ ನಿನ್ನೆ ನನ್ನ ಹೆಸರು ಮೂಲಕ
ಒಳ್ಳೇದು ಅಂತ ಹೇಳಿದ್ರಿಂದ ನಾನು ಹೋಗಿ ನಾಮಪತ್ರ ತಗೊಂಡಿದ್ದೀನಿ. ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರಿಗೆ ಕೆಲಸ ಮಾಡ್ತೀನಿ. ನೀವು ಇವತ್ತಿಂದ ನಾನೇ ಅಭ್ಯರ್ಥಿ ಅಂತ ಹೇಳಿ ಬಿಜೆಪಿ ಪರ, ಮೋದಿ ಪರ ನಾನು ಪ್ರಚಾರ. ಮೈತ್ರಿಯಲ್ಲಿ ಸಮಸ್ಯೆ ಆಗಿದೆ. ನಾಮಪತ್ರ ಇದೆ ಸರ್, ಈಗ ನಿಮಗೆ ಪ್ರಚಾರ ಹಾಸನ ಜಿಲ್ಲಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿ ಸತ್ಯಭಾಮ ವಿರುದ್ಧ ಆರೋಪ ಮಾಡಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ದೂರು ಸಲ್ಲಿಸಿದ್ದು, ಅದನ್ನಾಧರಿಸಿ ಆಯೋಗ ಡಿಸಿಯಿಂದ ಸ್ಪಷ್ಟನೆ ಕೇಳಿ ನೋಟಿಸ್ ಜಾರಿ ಮಾಡಿದೆ. ಮಾರ್ಚ್ 20ರಂದು ದೂರು ನೀಡಿರುವ ಎಚ್.ಡಿ. ದೇವೇಗೌಡರು ಚುನಾವಣೆ ಹಿನ್ನೆಲೆಯಲ್ಲಿ ಡಿಸಿಸಿ ಸತ್ಯಭಾಮ ಅವರನ್ನ ತಕ್ಷಣ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಕಳೆದ 8 ತಿಂಗಳಿನಿಂದ ಹಾಸನದ ಡಿಸಿಯಾಗಿರುವ ಸಿ ಸತ್ಯಭಾಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಣತಿಯಂತೆ ಮಾತ್ರ ಕೆಲಸ ಮಾಡುತ್ತಾರೆ. ರಾಜಣ್ಣ ಅವರ ಸಮುದಾಯಕ್ಕೆ ಸೇರಿರುವ ಸತ್ಯಭಾಮ ಅವರಿಂದ ನಿಷ್ಪಕ್ಷಪಾತ ಆಡಳಿತ ಸಾಧ್ಯವಿಲ್ಲ ಎಂದು ದೂರಿನಲ್ಲಿ ಆರೋಪಿಸಿದ್ದಾರೆ. ಹಾಸನ ಡಿಸಿ ಜನರ ಜೊತೆ ಸೌಜನ್ಯದ ವರ್ತನೆ ತೋರುವುದಿಲ್ಲ, ತಮ್ಮ ಸಹೋದ್ಯೋಗಿಗಳಿಗೆ ಗೌರವ ಕೊಡುವುದಿಲ್ಲ, ಎಲ್ಲರೊಟ್ಟಿಗೂ ಜಗಳ ಮಾಡಿಕೊಳ್ತಾರೆ. ಈ ಹಿಂದೆ ಅವರು ಕೋಲಾರದಲ್ಲಿದ್ದಾಗಲೂ ಸಹೋದ್ಯೋಗಿಗಳ ಜೊತೆ ಜಗಳ ಮಾಡಿಕೊಂಡಿದ್ದರು ಎಂದು ಉಲ್ಲೇಖಿಸಿದ್ದಾರೆ. ಹಾಸನದಲ್ಲಿ ಫೆಬ್ರವರಿ 24 ಹಾಗೂ ಮಾರ್ಚ್ 1ರಂದು ನಡೆದ ಸಿಎಂ ಕಾರ್ಯಕ್ರಮಕ್ಕೆ ಇಲಾಖೆಗಳಿಂದ ಹಣ ವಸೂಲಿ ಮಾಡಿರುವ ಆರೋಪವಿದೆ. 16 ಲಕ್ಷ ಹಣ ವಸೂಲಿ ಮಾಡಿ ಜನರಿಗೆ ಹಂಚಿದ್ದಾರೆ. ಆಡಳಿತ ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಹಾಸನದಲ್ಲಿ ತೀವ್ರ ಬರಗಾಲವಿದ್ದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಇದನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದರು. ಜಿಲ್ಲೆಯಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಹಾಸನ ಡಿಸಿ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದ್ದಾರೆ. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನನ್ನ ಮಗಳು ಸುರಭಿ ಸಾವಿಗೆ ಕಾರಣರಾದ ಅಳಿಯ ದರ್ಶನ್ ಹೊರತುಪಡಿಸಿ ಅತ್ತೆ ಮಾವ, ಅಜ್ಜಿ ಹಾಗೂ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದ ಮಹಿಳೆಯನ್ನ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಹಿಂದೇಟು ಹಾಕುತ್ತಿದ್ದು, ಕೂಡಲೇ SP ಅವರು ಮಧ್ಯಪ್ರವೇಶಿಸಿ ಸೂಕ್ತ ನ್ಯಾಯ ದೊರಕಿಸಿಕೊಡುವಂತೆ ತಂದೆ ತಾಯಿ ನೋವನ್ನ ತೋಡಿಕೊಂಡರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ನಾಗಯ್ಯನಕೊಪ್ಲು ಗ್ರಾಮದ ಗಂಡನ ಮನೆಯಲ್ಲಿ ಕಳೆದ 1 ತಿಂಗಳ ಹಿಂದೆ ನನ್ನ ಮಗಳನ್ನ ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ರು. ಆದರೆ ಶ್ರವಣಬೆಳಗೊಳ ಪೊಲೀಸ್ ಠಾಣೆಯಲ್ಲಿ ಅಂದು ದೂರು ನೀಡಿದ್ದು, ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಇದುವರೆಗೂ ವರದಿ ಬಂದಿಲ್ಲ. ನನ್ನ ಅಳಿಯ ದರ್ಶನ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಅತ್ತೆ ಮಾವ, ಅಜ್ಜಿ ಹಾಗೂ ಜಿನ್ನಾಥಪುರ ಗ್ರಾಮದ ದರ್ಶನ್ನ ಪ್ರೇಯಸಿ ಇವರುಗಳ ಮೇಲೆ ಪ್ರಕರಣ ದಾಖಲಾಗಿದ್ರೂ ಸಹ ಪೊಲೀಸರು ಹುಡುಕದೆ ಬೇಜವಾಬ್ದಾರಿ ವರ್ತನೆ ತೋರುತ್ತಿದ್ದು, ಸಾಕಷ್ಟು ಬಾರಿ ಠಾಣೆ ಮೆಟ್ಟಿಲು ಹತ್ತಿದ್ದು ನಮ್ಮ ಚಪ್ಪಲಿಗಳು ಸವೆದಿವೆ ಹೊರತು ನ್ಯಾಯ ದೊರಕಿಲ್ಲ. ದರ್ಶನ್ ಮನೆಯವರು ಗೌಪ್ಯ ಸ್ಥಳದಲ್ಲಿದ್ದು ಹುಡುಕುವ ಪ್ರಯತ್ನ ಮಾಡಿಲ್ಲ. ಈ ಬಗ್ಗೆ ಡಿವೈಎಸ್ಪಿ ಅವರಿಗೆ ಕೇಳಿದರೆ ಅವರಿಗೆ ರಾಜಕೀಯದ ಬೆಂಬಲವಿದೆ, ಏನು ಮಾಡಲಾಗುವುದಿಲ್ಲ ಎಂದು ಗದರಿಸುತ್ತಾರೆ ಎಂದು ತಂದೆ ಶೇಖರ್ ಆರೋಪಿಸಿದ್ದಾರೆ. ಮೃತ ಸುರಭಿ ಅವರ ತಾಯಿ ರೇಣುಕಾ ಮಾತನಾಡಿ,
ಕಳೆದ 2 ವರ್ಷಗಳ ಹಿಂದೆ ಹುಣಸೂರಿನಿಂದ ನಾಗಯ್ಯನಕೊಪ್ಲು ಗ್ರಾಮದ ದರ್ಶನ್ ಎಂಬುವವರಿಗೆ ವರದಕ್ಷಿಣೆ ನೀಡಿ ಅದ್ದೂರಿಯಾಗಿ ಅವರು ಹೇಳಿದ ಹಾಗೆ ಮದುವೆ ಮಾಡಿಕೊಟ್ಟಿದ್ದೆವು. ಆದರೆ ಕೆಲ ತಿಂಗಳಿಂದ ನನ್ನ ಮಗಳಿಗೆ ವರದಕ್ಷಿಣೆಯ ಕಿರುಕುಳ ನೀಡಿ ಸಾಕಷ್ಟು ಬಾರಿ ರಾಜಿ ಸಂಧಾನ ಕೂಡ ಮಾಡಿದ್ದೆವು. ಆದರೆ ಜಗಳ ಮಾಡಲು ಕಾರಣ ಹುಡುಕಿದಾಗ ದರ್ಶನ್ಗೆ ಅಕ್ರಮ ಸಂಬಂಧ ಇದೆ ಎಂದು ಗೊತ್ತಾಯಿತು. ಬಳಿಕ ಆ ಮಹಿಳೆಯನ್ನ ಕರೆಸಿ ಮಾತನಾಡಿದ್ರೂ ದರ್ಶನ್ನನ್ನ ಬಿಟ್ಟು ಹೋಗುವುದಿಲ್ಲ ಎಂದು ಗಲಾಟೆ ಮಾಡಿದ್ಲು. ಇದರಿಂದ ಸಾಕಷ್ಟು ಜಿಗುಪ್ಸೆಗೊಂಡಿದ್ದ ನನ್ನ ಮಗಳು ತನ್ನ 1 ವರ್ಷದ ಮಗುವಿಗೋಸ್ಕರವಾದರೂ ಬದುಕು ನಡೆಸುತ್ತೇವೆ ಎಂದಿದ್ದಳು. ಆದರೆ ಪ್ರತಿನಿತ್ಯ ಮನೆಯಲ್ಲಿ ನನ್ನ ಮಗಳಿಗೆ ಕಿರುಕುಳ ನೀಡುತ್ತಿದ್ರು. ನನ್ನ ಮಗಳನ್ನ ಎಲ್ಲರೂ ಸೇರಿ ನೇಣು ಹಾಕಿ ಕೊಲೆ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ನೊಂದಿದ್ದು ಎತ್ತ ಮಗಳನ್ನ ಕಳೆದುಕೊಂಡು ನೋವಿನ ಜೊತೆಗೆ ಕೊಲೆ ಮಾಡಿದವರನ್ನ ಹುಡುಕಿ ನ್ಯಾಯಕ್ಕೆ ಒಪ್ಪಿಸದ ಪೊಲೀಸರು ಏಕೆ ಮೌನ ವಹಿಸಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ. ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ನ್ಯಾಯ ಕೊಡಿಸುವಂತೆ ಮೃತೆ ಸುರಭಿ ಪೋಷಕರು ಒತ್ತಾಯಿಸಿದ್ದಾರೆ. ಹೆಚ್ಐಎನ್ ನ್ಯೂಸ್, ಚನ್ನರಾಯಪಟ್ಟಣ. ಸರ್, ನಾನು ನಾಗಯ್ಯನಕೊಪ್ಲು ಶಾನ್ಬಾಳ್ಗಳ ನಾಗಯ್ಯನಕೊಪ್ಲುಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದೆ. ವಾಸು ಮತ್ತು ಸುಜಾತ ಅನ್ನೋ ಮಗ ದೊಡ್ಡವನು ದರ್ಶನ್ ಅನ್ನೋ ಹುಡುಗನಿಗೆ ಮದುವೆ ಮಾಡಿಕೊಟ್ಟಿದ್ದೆ ಸರ್. 2 ವರ್ಷ 10 ತಿಂಗಳಾಗಿತ್ತು ಮದುವೆಗೆ. ಇವಾಗ ನನ್ನ ಮಗಳಿಗೆ ಬೇರೆ ಕಡೆ ಅವನಿಗೆ ಬೇರೆಯವಳನ್ನ ಸಂಬಂಧ ಮಾಡಿಕೊಂಡು ಅವಳು ಹೆಂಗೆ ಹೇಳ್ತಾಳೆ ಆ ಥರ ಎಲ್ಲ ಕೇಳಿಕೊಂಡು ನನ್ನ ಮಗಳನ್ನ ಕಿರುಕುಳ ಕೊಟ್ಟು ಮತ್ತು ಅತ್ತೆ ಮಾವ ಆದವರು ಮಗನ ಕಡೆನೇ ಸಪೋರ್ಟ್ ಮಾಡಿ ನನ್ನ ಮಗಳನ್ನ ತುಂಬ ಚಿತ್ರಹಿಂಸೆ ಮಾಡಿ ಅವ್ರ ಅಜ್ಜಿ ಮತ್ತು ಅವರು ಚಿಕ್ಕಮ್ಮ ಇಬ್ಬರು ಚಿಕ್ಕಮ್ಮದಿರು ಅವ್ರ ಮಾತೆಲ್ಲ ಕೇಳಿ ಮಾನಸಿಕವಾಗಿ ನನ್ನ ಮಗಳನ್ನ ತುಂಬ ಹಿಂಸೆ ಕೊಟ್ಟು ಮನೆ ಒಳಗೆ ಏನೇ ಗಲಾಟೆ ಆದ್ರೂ ಮುಂದೆ ಬಾಕ್ಲೊಂದು ಹಿಂದೆ ಬಾಕ್ಲೊಂದು ಹಾಕ್ಕೊಂಡು ಮನೆ ಒಳಗೆ ಚಿತ್ರಹಿಂಸೆ ಕೊಡ್ತಾಯಿದ್ರು. ಮತ್ತು ನನ್ನ ಮಗಳಿಗೆ ಆಗಾಗ ಏನೋ ನೀನು ವರದಕ್ಷಿಣೆ ತಂದು ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ತಾಯಿದ್ರು ಸರ್. ಅವಳು ನನ್ನ ತಕ್ಕ ಹೇಳ್ಕೊಳ್ದೆ, ಅವರು ತಾಯಿ ತಕ್ಕೆ ಆಗಾಗ ಹೇಳ್ಕೊಳ್ಳಲ್ಲ ಸರ್. ಅವ್ರ ಅಣ್ಣನ ತಕ್ಕ ಹೇಳಿದ್ದಾಳೆ. ಮತ್ತು ನಮಗೆ ಇವತ್ತೆಲ್ಲ ನಾಳೆ ಸರಿ ಇರ್ತದೆ ಅಂತ ನಾವು ಹೇಳ್ತಾಯಿದ್ದೆ ಸರ್. ಸರಿ ಮಾಡ್ಕೊತಾರೆ, ನಿನ್ನ ಗಂಡನಿಗೆ ನಾನು ದಾರಿ ತಗೋತೀನಪ್ಪ, ನೀವೇನು ತಲೆ ಕೆಡ್ಸ್ಕೊಬಿಡಿ, ಚೆನ್ನಾಗಿರ್ತಾರೆ, ನಾನು ಹೆಂಗೋ ಮಾಡ್ತೀನಿ. ಅವ್ರ ಚಿಕ್ಕಮ್ಮ, ಅವ್ರ ಅಜ್ಜಿ ಮತ್ತು ನಮ್ಮ ಅತ್ತೆ ಇವ್ರದ್ದೇ ನಮಗೆ ತುಂಬ ಕಿರುಕುಳ ಆಗೈತೆ. ನಮ್ಮ ಗಂಡನಿಗೆ ಹೆಂಗಾದರೂ ನಾನು ದಾರಿ ತಗೋಬೋದು ಅವಳನ್ನ ಬಿಡಿಸಿ ಅಂತ ಹೇಳಿದ್ರು ಗಂಡ ಆದವನು ನನ್ನ ಮಗಳನ್ನ ತುಂಬ ಹಿಂಸೆ ಕೊಡ್ತಾಯಿದ್ದ ಸರ್. ಬಾಡಿ ತಗೊಂಡ್ಬಂದಾಗ ನಾವು ಬಾಡಿ ತಗೊಂಡೋಗಲ್ಲ, ಎಲ್ಲರಿಗೂ ಅರೆಸ್ಟ್ ಮಾಡಿದ್ರೆ ಮಾತ್ರ ನಾವು ತಗೊಂಡೋಗೋದು ಅಂತ ಹೇಳ್ದು ಪೊಲೀಸವ್ರಿಗೆ. ಶಾನ್ಬಾಗ್ಗಳ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳಿದ್ದಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸವರೆಲ್ಲ 3 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ, ಈ ಬಾಡಿ ತಗೊಂಡೋಗಿ ಚನ್ನರಾಯಪಟ್ಟಣಕ್ಕೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ಬಿಟ್ರು ಸರ್ ನಮ್ಮನ್ನ. ಆದರೆ ಅವರು 3 ಜನಕ್ಕೆ 4 ಜನಕ್ಕೆ 5 ಜನಕ್ಕೆ ಕೊಟ್ಟಿದ್ದೋ, ನಾವು 4 ಜನಕ್ಕೆ ಅಳಿಯನ್ ಸೇರಿ 4 ಜನಕ್ಕೆ ಕೊಟ್ಟಿದ್ದೋ. ಅದರಲ್ಲಿ ಅಳಿಯನ್ನ ಮಾತ್ರ ಮಾಡಿದ್ದಾರೆ, ಮಿಕ್ಕವ್ರಿಗೂ ಒಬ್ರಿಗೂ ಮಾಡಿಲ್ಲ ಸರ್. ನಮಗೆ ಸುಳ್ಳು ಹೇಳಿ ಬಾಡಿನ ಚನ್ನರಾಯಪಟ್ಟಣಕ್ಕೆ ಕಳಿಸ್ಕೊಟ್ಬಿಟ್ರು. ನಮಗೆ ಇವಾಗ 1 ತಿಂಗಳಾಯಿತು ನಮ್ಮ ಮಗಳು ತೀರ್ಕೊಂಡು. ಯಾರು ಪೊಲೀಸು ಸ್ಟೇಷನಲ್ಲಿ ಶಾನ್ಬಾಗ್ಗಳ ಪೊಲೀಸ್ ಸ್ಟೇಷನಲ್ಲಿ ಯಾರೂ ರೆಸ್ಪೆಂಡ್ ಮಾಡ್ತಾಯಿಲ್ಲ ಸರ್. ಹಾಸನ ನಗರದ ಗಾಂಧಿ ಬಜಾರ್ ರಸ್ತೆ ವಾರ್ಡ್ ನಂಬರ್ 24ರಲ್ಲಿ ನೂತನ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಸ್ಥಾನದ ಸಂಪೂರ್ಣ ಶಿಲಾಮಯ ದೇವಾಲಯ ಲೋಕಾರ್ಪಣೆ ಬ್ರಹ್ಮ ಕಳಶೋತ್ಸವ ಕಾರ್ಯಕ್ರಮ ಮಾರ್ಚ್ 26ರಿಂದ 30ರವರೆಗೂ ಜರುಗಲಿದೆ ಎಂದು ವಿಶ್ವಕರ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿ ರಾಘವಾಚಾರ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಸಮುದಾಯದ ಮುಖಂಡರು ಸ್ವಂತ ಹಣ ಹಾಕಿ ಈಗಾಗಲೇ ದೇವಾಲಯ ನಿರ್ಮಾಣ ಮಾಡಿದ್ದು ಅದರ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಅಯೋಧ್ಯೆ ಬಾಲರಾಮ ವಿಗ್ರಹ ಕೆತ್ತನೆ ಮಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಸಮುದಾಯದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗುವುದು. ಜೊತೆಗೆ ಅರ್ಕಲ್ಗೂಡು ಶಿವ ಸುಜ್ಞಾನ ಸ್ವಾಮೀಜಿ, ಹರಿಹರಾನಂದ ಸ್ವಾಮಿ ಸೇರಿದಂತೆ ವಿವಿಧ ಮಠಾಧೀಶರು ಭಾಗವಹಿಸುತ್ತಿದ್ದಾರೆ. ಅರ್ಕಲ್ಗೂಡಿನ ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ, ಹರಿಹರದ ಶ್ರೀ ಮಹಾಸ್ವಾಮೀಜಿ ವೀರೇಂದ್ರ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಮಾರ್ಚ್ 28ರ ಬೆಳಗ್ಗೆ 7:09ರಿಂದ ಕಮಠೇಶ್ವರ ಹಾಗೂ 12:10ಕ್ಕೆ ಶ್ರೀ ಕಾಳಿಕಾಂಬ ದೇವರ ಪ್ರತಿಷ್ಠಾಪನೆ ಆಗಲಿದೆ. ಮಾರ್ಚ್ 30ರಂದು ಕಾಳಿಕಾಂಬ ದೇವಾಲಯದಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಖ್ಯಾತ ಕಲಾವಿದ ಮೈಸೂರಿನ ಅರುಣ್ ಯೋಗಿರಾಜ್ ಭಾಗಿಯಾಗಲಿದ್ದಾರೆ. ಅಂದು ಸಂಜೆ 4:30ಕ್ಕೆ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಧಾರ್ಮಿಕ ಮಹಾಸಭೆ ನಡೆಯಲಿದೆ. ವಿವಿಧ ಮಠಾಧೀಶರು, ವಿವಿಧ ರಾಜಕೀಯ ಪಕ್ಷಗಳ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು. ಮಾರ್ಚ್ 31ರಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ದೇವಿ ಮಹಾತ್ಮೆ ನಾಟಕ ಪ್ರದರ್ಶನದ ಮೂಲಕ ಉತ್ಸವಕ್ಕೆ ತೆರೆ ಬೀಳಲಿದೆ ಎಂದು ಹೇಳಿದರು. ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷ ಜಿ. ಕುಮಾರ್ ಮಾತನಾಡುತ್ತಾ, ಉತ್ತಮವಾಗಿ ನಿರ್ಮಾಣವಾಗಿರುವ ದೇವಾಲಯ ನಿರ್ಮಾಣಕ್ಕೆ ಈಗಾಗಲೇ 3.5 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು 1.5 ಕೋಟಿ ಹಣದ ಅಗತ್ಯವಿದೆ. ಸರ್ವರು ಇದಕ್ಕೆ ಸಹಕಾರ ನೀಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಮಾಜದ ಪ್ರತಿಯೊಬ್ಬರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕೋರಿದರು. ಸಮಾಜದ ಉಪಾಧ್ಯಕ್ಷ ಕೆವಿ ಯೋಗೇಶ್, ಖಜಾಂಚಿ ಕೆಎಸ್ ಜಗದೀಶ್, ನಿರ್ದೇಶಕ ಕೆಟಿ ನಾಗೇಶ್ ಹಾಜರಿದ್ದರು.
HCN ನ್ಯೂಸ್ ಹಾಸನ್. ನಾವು ನಮ್ಮ ವಿಶ್ವಕರ್ಮ ಸಮಾಜದ ವತಿಯಿಂದ ತಾಲೂಕು ವಿಶ್ವಕರ್ಮ ಸಮಾಜ, ಜಿಲ್ಲಾ ವಿಶ್ವಕರ್ಮ ಸಮಾಜ, ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜ ಹಾಗೂ ಹಾಸನ ತಾಲೂಕು ವಿಶ್ವಕರ್ಮ ಸಮಾಜ ಹಾಗೂ ಮಹಿಳಾ ಮಂಡಳಿ ಹಾಗೂ ಯುವಕ ಸಂಘ ಹಾಗೂ ಜಿಲ್ಲಾ ಇರ್ತಕ್ಕಂಥ ಹಾಗೂ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಸಮಾಜದ ಸಂಘ ಸಂಸ್ಥೆಗಳು ಹಾಗೂ ಬಂಧು ಬಾಂಧವರು ಹಾಗೂ ಹಿತೈಷಿಗಳು, ಭಕ್ತಾದಿಗಳು ಎಲ್ಲ ಸೇರಿ ಇವತ್ತಿನ ಒಂದು ಇತಿಹಾಸ ಏನಪ್ಪ ಅಂದರೆ 24ನೇ ವಾರ್ಡಲ್ಲಿ ಕಾಳಿಕಾಂಬ ದೇವಾಲಯದ ಹತ್ರ ನಿರ್ಮಾಣ ಆಗಿರ್ತಕ್ಕಂಥ ಶಿಲಾಮಯ, ಸಂಪೂರ್ಣ ಶಿಲಾಮಯ, ಕಲ್ಲಿಂದ ಆಗಿರ್ತಕ್ಕಂಥ ದೇವಾಲಯ 50 ವರ್ಷಗಳ ಹಿಂದೆ ಒಂದು ಸಣ್ಣ ಮನೆಯಲ್ಲಿ ಕಾಳಿಕಾಂಬ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಸಮಾಜ ಬಾಂಧವರು ಅದನ್ನು ಪೂಜೆ ಮಾಡ್ತಾಯಿದ್ರು. ಆ ನಂತರದಲ್ಲಿ ಈ ಮಳೆ ಗಾಳಿ ಹೊಡೆತದಿಂದ ಆ ಕಟ್ಟಡ ಬಿದ್ದೋಗಿ ಆ ನಂತರ ಆ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ನಾವು ಸಮಾಜ ಬಾಂಧವರು ಆಗಿನ ಕಾಲದಲ್ಲಿ 50 ವರ್ಷಗಳ ಹಿಂದೆ ನಿರ್ಧಾರ ಮಾಡಿ ಒಂದು ಸಣ್ಣ ಒಂದು ದೇವಾಲಯವನ್ನು ಕಟ್ಟಿ ನಿರ್ಮಾಣ ಮಾಡಿದ್ವಿ. ಆ ನಂತರದಲ್ಲಿ ಬರ್ತಕ್ಕಂಥ ಸಮಾಜ ಬಾಂಧವರು ಮತ್ತು ಸಂಘ ಸಂಸ್ಥೆಗಳು, ನಮ್ಮ ವಿಶ್ವಕರ್ಮ ಸಂಘ ಸಂಸ್ಥೆಗಳು ಒಂದು ಶಾಶ್ವತವಾದ ಒಂದು ಕಟ್ಟಡವನ್ನು ಮತ್ತು ಸಭಾಂಗಣವನ್ನು ಮಾಡೋಣ ಅಂಥೇಳಿ ಹಾಸನ ಜಿಲ್ಲೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನೀಡಿದ ಕೊಡುಗೆ ಅಪಾರವಾಗಿದೆ. ಕಾಂಗ್ರೆಸ್ ಯಾವ ಕೊಡುಗೆ ನೀಡಿದ್ದಾರೆ ಎಂಬ ಬಗ್ಗೆ ಉತ್ತರಿಸಬೇಕಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ಬೇಲೂರು ಪಟ್ಟಣದ ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ರಾಯ ಸ್ವಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ಕಳೆದ 9 ತಿಂಗಳಿನಿಂದ ಯಾವ ಕೊಡುಗೆಯನ್ನ ಜಿಲ್ಲೆಗೆ ನೀಡಿದ್ದಾರೆ? ಪರಿಶಿಷ್ಟರಿಗೆ ನೀಡಿದ ಅನುದಾನವನ್ನ ಕಿತ್ತುಕೊಂಡ ಇವರು ನಮ್ಮ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಎಂಬ ಮದದಿಂದ ಹೀಗೆ ಮಾತನಾಡುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆ ಬಳಿಕ ತಮ್ಮ ಆಯಸ್ಸು ಮುಗಿದಂತೆ ಕಾಂಗ್ರೆಸ್ ಕೂಡ ತೆರೆಮರೆಗೆ ಸರಿಯುತ್ತದೆ. ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸದ್ಯ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಎಂದೇ ದೊಡ್ಡಗೌಡರು ತಿಳಿಸಿ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಬೇಕಿದ್ರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪ್ರಚಾರ ನಡೆಸಲಿ, ಬೇಕಿದ್ರೆ ಸೋನಿಯಾ ಗಾಂಧಿ ಬರಲಿ, ಕಳೆದ ಬಾರಿಯ ಲೀಡ್ ಮೀರಿಸಿ ಪ್ರಜ್ವಲ್ ಗೆಲ್ಲುತ್ತಾರೆ. ಈಗಾಗಲೇ ಜನತೆ ನಿರ್ಧಾರ ಮಾಡಿದ್ದಾರೆ. ಬಡವರು, ದೀನ ದಲಿತರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಅಧಿಕಾರ ನಡೆಸುವ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡುತ್ತಾರೆ, ಕಾದು ನೋಡಿ ಎಂದರು. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮೈತ್ರಿ ಕಡೆಯಿಂದ 3 ಸ್ಥಾನ ನೀಡಲಾಗಿದೆ. ಇಂದು ಅಥವಾ ನಾಳೆ ಅಭ್ಯರ್ಥಿಗಳ ಘೋಷಣೆಯಾಗುವ ನಿರೀಕ್ಷೆ ಇದೆ. ಕಳೆದ ದಿನ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಇವರನ್ನ ನಾನು ಮತ್ತು ಪ್ರಜ್ವಲ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು, ಅವರು ಹಾಸನಕ್ಕೆ ಪ್ರಚಾರಕ್ಕೆ ಬರುವ ಬಗ್ಗೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಬಹುತೇಕ ಬಿಜೆಪಿ ಮುಖಂಡ ಮತ್ತು ಹಾಲಿ ಶಾಸಕರನ್ನ ಭೇಟಿ ನಡೆಸಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಿಜೆಪಿ ಪಕ್ಷದ ಮೇಲೆ ನಾವು ಭಾರಿ ವಿಶ್ವಾಸವನ್ನ ಹೊಂದಲಾಗಿದೆ. ಕಾಂಗ್ರೆಸ್ ವಿಶ್ವಾಸಕ್ಕೆ ಅನರ್ಹವಾಗಿದೆ. ನಮಗೆ ನೀಡುವ 3 ಸ್ಥಾನದ ಗೆಲುವು ಶತಸಿದ್ಧ. ಪ್ರತಿಯೊಬ್ಬರ ಆಸೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂಬ ಹಂಬಲದಿಂದಲೇ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪೂರ್ಣ ಸಹಕಾರ ನೀಡಿದ್ದಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ರಾಯ, ಮುಖಂಡರಾದ ಬಿಎಂ ದೊಡ್ಡವೀರೇಗೌಡ, ಬಿಡಿ ಚಂದ್ರೇಗೌಡ, ಶ್ರೀನಿಧಿ, ಅಬ್ದುಲ್ ಖಾದರ್, ಬಿಸಿ ಜಗದೀಶ್, ದೇವರಾಜ್, ಕನಾಯಕನಹಳ್ಳಿ ಮಹಾದೇವ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಜಿಲ್ಲೆಯ ಯಾವುದೇ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡುವುದು ಒಂದು ಜಿಲ್ಲೆಗೆ ಏನು ಮಾಡೇ ಇಲ್ಲ. ಹಿಂದೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ, BJP ಸರ್ಕಾರದಲ್ಲಿ ಕೆಲವು ಕೊಟ್ಟಂಥ ಹಣನೂ ಸಹ ಸುಮಾರು 2-3 ಸಾವಿರ ಕೋಟಿ ಹಣನ ತಡೆ ಹಿಡಿದಿದೆ. ಈ ಜಿಲ್ಲೆಗೆ ಕಳೆದ 9 ತಿಂಗಳಿರ್ಬೋದು ಹಿಂದೆ ಕಾಂಗ್ರೆಸ್ನವರು ಏನು ಈ ಜಿಲ್ಲೆ ಕೊಟ್ಟಂಥ ಕೊಡುಗೆ ಏನಿದೆ, ಒಂದು ಉದಾಹರಣೆ ಗಮನಕ್ಕೆ ತರ್ತೀನಿ. ಇವತ್ತು ಸುಮಾರು 2-3 ಸಾವಿರ ಕುಟುಂಬ ಹಿಂದಿನ ಸರ್ಕಾರ ಕುಮಾರಸ್ವಾಮಿ ಇದ್ದಾಗ ಬೋರ್ವೆಲ್ಲು ಹೊಡೆಸಿದ್ದಾರೆ, ಪಂಪು ಕೊಟ್ಟವರು ಪರಿಶಿಷ್ಟ ಸಮಾಜದವರಿಗೆ. ಇವತ್ತಿನವರೆಗೆ ಅವ್ರಿಗೆ ಕರೆಂಟು ಕೊಟ್ಟಿಲ್ಲ, TC. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್.
ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ಪಟ್ಟಣದ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಾಸನ ಲೋಕಸಭಾ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಮುಖಂಡರ ಮತ್ತು ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಸಮಾವೇಶವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ನಮ್ಮ ಹಾಸನ ಜಿಲ್ಲೆಯ ತಾವುಗಳೆಲ್ಲರೂ ಸಹಾಯ ಮಾಡಿದ್ದೀರಿ. ನಾನು ಮತ್ತು ನಮ್ಮ ತಾಯಿಯವರು 2 ಸಾರಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಸೋತಿದ್ದೇವೆ. ಈ ಬಾರಿ ನನಗೆ ಮತ ಕೊಡುವುದರ ಮೂಲಕ ನನ್ನನ್ನು ಜಯಶೀಲನನ್ನಾಗಿ ಮಾಡಬೇಕು, ನಿಮ್ಮಗಳೆಲ್ಲರ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ರು. ನಮ್ಮ ಪಕ್ಷದ ಹೈಕಮಾಂಡಿನ ಸೂಚನೆಯಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ನಮ್ಮ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿ ಅವರಿಗೆ ಮನದಟ್ಟಾಗುವಂತೆ ತಿಳಿಸಿ ಅವರೆಲ್ಲರನ್ನ ಕಾಂಗ್ರೆಸ್ ಪಕ್ಷದ ಪರ ಮತವನ್ನ ಹಾಕಬೇಕೆಂದು ನೀವು ಮತದಾರರಲ್ಲಿ ಮನವಿ ಮಾಡಬೇಕು. ಆಗ ನಮ್ಮ ಪಕ್ಷಕ್ಕೆ ಗೆಲುವು ಬರುತ್ತದೆ. ಆದ್ರಿಂದ ನೀವೆಲ್ಲರೂ ನಾನೇ ಪಕ್ಷದ ಅಭ್ಯರ್ಥಿ ಎಂದು ಭಾವಿಸಿ ನನ್ನ ಪರ ಮತ ಕೇಳಬೇಕೆಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಅರ್ಕಲ್ಗೂಡು ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಮಾತನಾಡಿ, ನೀವೆಲ್ಲರೂ ಒಗ್ಗಟ್ಟಿನಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸಬೇಕು. ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಪಕ್ಷದ ಅಭ್ಯರ್ಥಿಯಾದಾಗ ಅನೇಕರು ನಮ್ಮ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಹಾಗಾಗಿ ನಾನು ಸೋಲನ್ನ ಅನುಭವಿಸಬೇಕಾಯಿತು. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸುವ ಕಾರ್ಯವನ್ನ ನಮ್ಮ ಕಾರ್ಯಕರ್ತರುಗಳು ಮಾಡಬೇಕು. ನಾನು ಯಾವಾಗಲೂ ನಿಮ್ಮ ಜೊತೆ ಸದಾ ಸಿದ್ದನಿರುತ್ತೇನೆ. ಎಲ್ಲರೂ ಈ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಎಸ್ ಪಟೇಲ್ ಅವರನ್ನ ಗೆಲ್ಲಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಪಟೇಲ್ ಶಿವಪ್ಪ, ಪುಟ್ಟೇಗೌಡ, ಪ್ರಸನ್ನಕುಮಾರ್, ಸುಭಾನ್, ಗಣಪತಿ, ಸಲೀಂ, ಸರ್ಕಾರದಿಂದ ನಾಮನಿರ್ದೇಶನ ಆಗಿರುವ ಸದಸ್ಯರು, ಕಾರ್ಯಕರ್ತರು ಹಾಜರಿದ್ದರು. HCN ನ್ಯೂಸ್ ಅರ್ಕಲ್ಗೂಡು. ಏಪ್ರಿಲ್ 26ನೇ ತಾರೀಕು ನಡೀತಾ ಇರತಕ್ಕಂಥ ನಮ್ಮ ಲೋಕಸಭಾ ಚುನಾವಣೆಯ ಅಂಗವಾಗಿ ಇವತ್ತು ಅರ್ಕಲ್ಗೂಡು ತಾಲೂಕಿನ ಬೂತ್ ಮಟ್ಟದ ಒಂದು ಏನು ಮುಖಂಡರುಗಳ ಸಭೆ ಇದೆ. ಈ ಸಭೆಗೆ ಇವತ್ತು ನಮ್ಮ ನಿಮ್ಮೆಲ್ಲರ ಇವತ್ತು ಯುವಕರ ಕಣ್ಮಣಿ ನಮ್ಮ ಲೋಕಸಭಾ ಕ್ಷೇತ್ರದ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆಗಿರತಕ್ಕಂಥ ಮಾನ್ಯ ಶ್ರೇಯಸ್ ಪಟೇಲ್ ಅವರೇ. ಹಾಸನ ಲೋಕಸಭೆ ಚುನಾವಣೆಗೆ ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿಯಾಗಿರುವ ಗಂಗಾಧರ್ ಬಹುಜನ್ ಏಪ್ರಿಲ್ 2ರಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಎಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷ ಹರೀಶ್ ಅತ್ನಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ನಮ್ಮ ಬಿಎಸ್ಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ಅವರನ್ನ ಹಾಸನ ಜಿಲ್ಲೆಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಪ್ರಸ್ತುತ ಚುನಾವಣೆಗಳು ಉದ್ಯಮವಾಗಿ ಬಿಟ್ಟಿವೆ. ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಸೋತ್ರೆ ಮಾಜಿ ಪ್ರಧಾನಿಗಳಿಗೆ ಅವಮಾನ ಆಗುತ್ತದೆ ಎಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇನ್ನೊಬ್ಬರು ಕಳೆದ ಚುನಾವಣೆಯಲ್ಲಿ ಹಣ ಕಳೆದುಕೊಂಡಿದ್ದೇನೆ ಎನ್ನಲಾಗುತ್ತಿದ್ದು, ನಮ್ಮ ಪಕ್ಷದ ಅಭ್ಯರ್ಥಿ ಗಂಗಾಧರ್ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಯಾವುದೇ ಹಣಕ್ಕೆ ಆಮಿಷಕ್ಕೆ ಬಲಿಯಾಗದೆ ಪ್ರಾಮಾಣಿಕ ವ್ಯಕ್ತಿಯಾಗಿ ಗಂಗಾಧರ್ ಬಹುಜನ್ ಅವರಿಗೆ ಮತ ಹಾಕುವಂತೆ ಮನವಿ ಮಾಡಿದರು. ಬಹುಜನ ಸಮಾಜ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲೆಯ ಅಭ್ಯರ್ಥಿ ಗಂಗಾಧರ್ ಬಹುಜನ್ ಮಾತನಾಡಿ, ಇದುವರೆಗೂ ಬಂದ ಸರ್ಕಾರಗಳಲ್ಲಿ ಯಾವುದೇ ಕೈಗಾರಿಕೆಗಳು ಸ್ಥಾಪನೆಯಾಗಲಿಲ್ಲ. ಕೃಷಿ ಕಾರ್ಮಿಕರ ಬದುಕು ಹಸನಾಗಿಲ್ಲ. ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗಲಿಲ್ಲ. ಬೆಲೆ ನಿಗದಿ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲಿಲ್ಲ. ಇಲ್ಲಿ ಅಣೆಕಟ್ಟಿದ್ರೂ ಇಲ್ಲಿಗೆ ನೀರು ಕೊಡಲಿಲ್ಲ. ಇದಕ್ಕೆಲ್ಲ ಯಾರನ್ನ ಹೊಣೆಗಾರರನ್ನಾಗಿ ಮಾಡಬೇಕು? ಯಾವ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ? ಜನರ ಬದುಕಲ್ಲಿ ಯಾವ ಬದಲಾವಣೆ ಆಗಿದೆ? ಇದೊಂದು ಗಂಭೀರವಾದ ವಿಚಾರವಾಗಿದೆ ಎಂದರು. ಇಲ್ಲಿ 2 ಕುಟುಂಬ ರಾಜಕಾರಣ ನಡೆಯುತ್ತಿದ್ದು, 3ನೇ ಕುಟುಂಬ ಇಲ್ಲಿ ಯಾರು ಜೀವಂತವಾಗಿಲ್ಲವೇ ಎಂಬುದರ ಬಗ್ಗೆ ಯೋಚನೆ ಮಾಡಲಾಗುತ್ತಿದೆ. ಬಹುಜನ ಸಮಾಜ ಪಾರ್ಟಿ ಇವೆರಡರ ನಡುವೆ ಅಂತರ ಕಾಯ್ದುಕೊಂಡು 3ನೇ ಶಕ್ತಿಯಾಗಿ ಹೊರಬರಬೇಕು. ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ನಮ್ಮ ಪಕ್ಷವನ್ನ ಬೆಂಬಲಿಸಬೇಕು. ನಾನು ಕಳೆದ 25 ವರ್ಷಗಳಿಂದಲೂ ಬಡವರ ಪರವಾಗಿ ಸಮಸ್ಯೆ ಬಂದಾಗ ನಿಲ್ಲುವ ವ್ಯಕ್ತಿಯಾಗಿ ಹೋರಾಟ ನಡೆಸುತ್ತಾ ಬಂದಿದ್ದೇನೆ. ಈಗಿರುವ ಸರ್ಕಾರಗಳು ನೀಡಿರುವ ಎಲ್ಲ ಭರವಸೆಗಳು ಸುಳ್ಳಾಗಿದೆ ಎಂದು ದೂರಿದರು. ಇಂತಹ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಗೆ ಮತ ಹಾಕುವುದರ ಮೂಲಕ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದರು. ಇನ್ನು ಲೋಕಸಭೆ ಅಭ್ಯರ್ಥಿಯಾಗಿ ನಾನು ಏಪ್ರಿಲ್ 2ರಂದು ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದರು. ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ, ಜಿಲ್ಲಾ ಸಂಯೋಜಕ ಲಕ್ಷ್ಮಣ್ ಕೀರ್ತಿ, ಜಿಲ್ಲಾ ಉಪಾಧ್ಯಕ್ಷ ಲೋಹಿತ್, ಕಚೇರಿ ಕಾರ್ಯದರ್ಶಿ ಸುರೇಂದ್ರ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತಿನ ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶದ ಕುರಿತು ತಮ್ಮ ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ಈಗಾಗಲೇ ಇಡೀ ದೇಶದಾದ್ಯಂತ ಚುನಾವಣೆ ಕಾವು ಏರಿದೆ. ಎಲ್ಲ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಅದರಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ.
ಬಹುಜನ್ ಸಮಾಜ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ, ದೇಶದ ಅತಿದೊಡ್ಡ 3ನೇ ರಾಷ್ಟ್ರೀಯ ಪಕ್ಷವಾಗಿ ತನ್ನ ರಾಜಕೀಯ ನಿಲುವುಗಳನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿ ಹಿನ್ನೆಲೆ ಒಳಗಡೆ ನಾವು ಸಾಮಾಜಿಕ ಪರಿವರ್ತನಾ ಚಳವಳಿ ಮುನ್ನಡೆಸಿದರೂ ಕೂಡ ಒಂದು ರಾಜಕೀಯ ಪಕ್ಷವಾಗಿ ತಮ್ಮ ಈ ಒಂದು ಚುನಾವಣೆ ಒಳಗಡೆ ಲೋಕಸಭಾ ಚುನಾವಣೆ ನಮ್ಮ ಕಣ್ಣೆದುರುಗಡೆ ಬಂದು ನಿಂತಿದೆ. ಚುನಾವಣಾ ಆಯೋಗನೂ ಕೂಡ ನಿಗದಿ ಮಾಡಿದೆ. ಹಾಗಾಗಿ ನಾವು ಈ ಒಂದು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬನ ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೋಸ್ಕರ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಮತ್ತು ಯಶಸ್ವಿ ಹೋರಾಟಗಾರರಾದ ಗಂಗಾಧರ್ ಬಹುಜನ್ರವ್ರನ್ನ ನಾವು ಈ ಸಂದರ್ಭದಲ್ಲಿ ಅಭ್ಯರ್ಥಿಯಾಗಿ ಪಕ್ಷ ತೀರ್ಮಾನ ಮಾಡಿದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ. ಬಂಧುಗಳೇ, ನೋಡಿ ಏನಕ್ಕೆ ನಾನು ಈ ಸಂದರ್ಭದಲ್ಲಿ ಗಂಗಾಧರ್ ಬಹುಜನ್ರವ್ರನ್ನ ಮತ್ತು ಬಹುಜನ್ ಸಮಾಜ್ ಪಾರ್ಟಿನ ಬೆಂಬಲಿಸಬೇಕು ಮತ್ತು ಈ ಪಕ್ಷನ ಗೆಲ್ಲಿಸಬೇಕು ಅಂತ ಹೇಳಿದರೆ, ಈಗಾಗಲೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿರುವ ಪರೀಕ್ಷಾ ಭಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಬೇಲೂರು ಪಟ್ಟಣದ ಪರೀಕ್ಷಾ ಕೇಂದ್ರದಲ್ಲಿ ವಾರ್ಷಿಕ ಪರೀಕ್ಷಾ ಮಾದರಿಯಂತೆ ಅಣುಕು ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ ಎಂದು ಸಮಾಜ ವಿಜ್ಞಾನ ಶಿಕ್ಷಕ ಪ್ರವೀಣ್ ಬಿಎಂ ಹೇಳಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ಮುಖ್ಯ ಪರೀಕ್ಷಾ ಕೇಂದ್ರವಾದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿದ್ದ ಅಣುಕು ಪರೀಕ್ಷೆಯನ್ನ ಕುರಿತು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪರೀಕ್ಷೆಯ ಮೊದಲ ದಿನ ಕೇಂದ್ರಕ್ಕೆ ಬಂದಾಗ ಗೊಂದಲಕ್ಕೆ ಒಳಗಾಗುವುದು ಸಹಜ. ಹೊಸ ಪರೀಕ್ಷಾರ್ಥಿಗಳು ಶಾಲೆ ಸ್ಥಳವನ್ನ ಕಂಡು ಭಯಪಡುತ್ತಾರೆ ಎಂಬ ಕಾರಣಕ್ಕೆ ವಾರ್ಷಿಕ ಪರೀಕ್ಷೆ ಪ್ರಾರಂಭಗೊಳ್ಳುವ ಮುಂಚಿತವಾಗಿ ವಾರ್ಷಿಕ ಪರೀಕ್ಷೆಯ ಮಾದರಿಯಲ್ಲಿಯೇ ರಾಜ್ಯಮಟ್ಟದ ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ ಎಂದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 10ನೇ ತರಗತಿ ವಿದ್ಯಾರ್ಥಿನಿ ರಂಜಿತಾ ಮಾತನಾಡಿ, ಮುಖ್ಯ ಪರೀಕ್ಷೆಗೆ ನೋಂದಣಿ ಸಂಖ್ಯೆಯನ್ನ ಹುಡುಕಲು ಗೊಂದಲ ಉಂಟಾಗುತ್ತಿತ್ತು. ಪರೀಕ್ಷೆ ಬರೆಯುವುದರ ಬಗ್ಗೆ ಇರುವಂತಹ ಭಯವನ್ನ ನಮ್ಮ ಶಿಕ್ಷಕರು ದೂರ ಮಾಡಿದ್ದಾರೆ. ನಾವು ಯಾವುದೇ ಭಯವಿಲ್ಲದೆ ವಾರ್ಷಿಕ ಪರೀಕ್ಷೆಯನ್ನ ಧೈರ್ಯದಿಂದ ಬರೆಯುತ್ತೇವೆ ಎಂದರು. ಈ ವೇಳೆ ಶಿಕ್ಷಕರಾದ ಮಂಜುನಾಥ್, ಜ್ಯೋತಿ, ನವೀನ್, ಪ್ರಸನ್ನ ಹಾಗೂ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮುಖ್ಯ ಕೇಂದ್ರವಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಮಾದರಿಯಲ್ಲಿ ಅಣುಕು ಪರೀಕ್ಷೆಯನ್ನು ನಡೆಸಲಾಯಿತು. HCN ನ್ಯೂಸ್ ಬೇಲೂರು. ಈ ದಿನ ನಮ್ಮ ಶಾಲೆಯಲ್ಲಿ ಅರೆಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಅಣುಕು ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಇರುವಂತಹ ಗೊಂದಲ ಹಾಗೆ ಭಯವನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು 2023-24ನೇ ಸಾಲಿನ ವಾರ್ಷಿಕ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಣುಕು ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಒಂದು ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಯಶಸ್ಸನ್ನು ಸಾಧಿಸಿ ಉತ್ತಮವಾದಂತಹ ಅಂಕವನ್ನು ಗಳಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ರಂಜಿತಾ ಅಂತ. ನಾನು ಅರೆಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ. 10ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಿದ್ದೀನಿ. ನಮ್ಮ ಶಾಲೆ ಶಿಕ್ಷಕರೆಲ್ಲ ಸೇರಿ 10ನೇ ಪರೀಕ್ಷೆ ಅನುಗುಣವಾಗಿ 10ನೇ ತರಗತಿಯ ಪರೀಕ್ಷೆಯನ್ನು ಅನುಗುಣವಾಗಿ ಮಾಡ್ತಿದ್ದಾರೆ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ಈ ಆ್ಯನಿವಲ್ ಎಕ್ಸಾಮಲ್ಲಿ ನಾವು ಎಲ್ಲದಕ್ಕೂ ನಂಬರ್ ಹುಡುಕಬೇಕಾಗಿತ್ತು. ಈಗ ಎಲ್ಲದಕ್ಕೂ ಈಸಿ ಆಗ್ತಿದೆ. ಮತ್ತು ಈ ಪರೀಕ್ಷೆಯಲ್ಲಿ ಎದುರಬಾರ್ದು ಅಂತ ಹೆಂಗೆ ಬರೀಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಹೇಳ್ಕೊಟ್ಟಿರೋ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದಲ್ಲಿ ಸ್ವರಾಜ್ ಕಂಪನಿಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿತ್ತು.
ಕರ್ನಾಟಕ ರಾಜ್ಯದಲ್ಲೇ ನಂಬರ್ 1 ಟ್ರ್ಯಾಕ್ಟರ್ ಕಂಪನಿಯಾಗಿರುವ ಸ್ವರಾಜ್ ಕಂಪನಿಯು ಕಳೆದ 50 ವರ್ಷಗಳಲ್ಲಿ ಸುಮಾರು 22 ಲಕ್ಷ ಗ್ರಾಹಕರಿಗೆ ತನ್ನ ಸೇವೆಯನ್ನ ನೀಡಿದೆ. ಇದರ ಅಂಗವಾಗಿ ಇದೀಗ ಹಾಸನದಲ್ಲಿ ಕಂಪನಿಯ ಡೀಲರ್ಗಳು, ಪ್ರಮೋಟರ್ಸ್ ಹಾಗೂ ಗ್ರಾಹಕರೊಂದಿಗೆ ಸಂಭ್ರಮಾಚರಣೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನವ ಹಕ್ಕುಗಳ ಸಂಸ್ಥೆಯ ಅಧ್ಯಕ್ಷ ಯಲಗುಂದ ಶಾಂತಕುಮಾರ್, ಸ್ವರಾಜ್ ಸಂಸ್ಥೆಯು ರಾಜ್ಯ, ದೇಶದೆಲ್ಲೆಡೆ ತನ್ನ ಕಾರ್ಯಕ್ಷೇತ್ರವನ್ನ ಹರಡಿಕೊಂಡಿದ್ದು, ರೈತಾಪಿ ವರ್ಗದವರಿಗೆ ಹೆಚ್ಚಿನ ಅನುಕೂಲತೆಯನ್ನ ನೀಡುವ ಉಪಕರಣಗಳನ್ನು ಮಾರಾಟ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇಂತಹ ಸಂಸ್ಥೆ ಇದೀಗ 50 ವರ್ಷ ಪೂರೈಸಿದ್ದು, ಇಂದು ಇದರ ಸಂಭ್ರಮಾಚರಣೆ ಮಾಡಲಾಗುತ್ತಿರುವುದು ಬಹಳ ಸಂತಸದಾಯಕ ವಿಚಾರ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ದಕ್ಷಿಣ ಕರ್ನಾಟಕ ಏರಿಯಾ ಮ್ಯಾನೇಜರ್ ನವೀನ್ ಹಕ್ಕಳ್ಳಿ ಮಾತನಾಡಿ, ಈ ದಿನ ಸ್ವರಾಜ್ ಕಂಪನಿಯ 50ನೇ ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡುತ್ತಿದ್ದೇವೆ. ಎಷ್ಟು ದೀರ್ಘಕಾಲದ ಸೇವೆಯಲ್ಲಿ ನಾವು ಕೃಷಿಯಲ್ಲಿ ಬೆಳೆಗಳಿಗಾಗಿ ಹಾಗೂ ಕೃಷಿಕರಿಗೆ ಅನುಕೂಲವಾಗುವ ಕಾರ್ಯವನ್ನ ಮಾಡಿದ್ದೇವೆ. ಲಕ್ಷಾಂತರ ಗ್ರಾಹಕರಿಗೆ ಉತ್ತಮವಾದ ಸೇವೆ ನೀಡಿದ್ದು, ಎಲ್ಲ ರೈತರ ವಿಶ್ವಾಸ ಗಳಿಸಿದ್ದು ಎಲ್ಲರಿಗೂ ಸಂತಸ ತಂದಿದೆ ಎಂದರು. ಇಂದು ಎಲ್ಲರೂ ಬಂದಿದ್ದು ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ ಎಂದರು. HCN ನ್ಯೂಸ್ ಹಾಸನ್. ನಾನು ನವೀನ್ ಹಕ್ಕಳ್ಳಿ ಅಂತಂದು ಸ್ವರಾಜ್ ಕಂಪನಿಯ ಸೌತ್ ಕರ್ನಾಟಕದ ಏರಿಯಾ ಮ್ಯಾನೇಜರ್ ಆಗಿ ಈ ಒಂದು ಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾವು ಇವತ್ತಿನ ದಿವಸ ಸ್ವರಾಜ್ 50 ವರ್ಷಗಳ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆಯನ್ನು ನಮ್ಮೆಲ್ಲ ಹೆಮ್ಮೆಯ ಗ್ರಾಹಕರು ಮತ್ತು ನಮ್ಮ ಡೀಲರ್ ಬಂಧುಗಳ ಜೊತೆ ಸಂಭ್ರಮಾಚರಣೆಯನ್ನು ನಾವು ಇವತ್ತಿನ ದಿನ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ಸ್ವರಾಜ್ ಕಂಪ್ನಿಗೆ 50 ವರ್ಷದ ಸಂಭ್ರಮಾಚರಣೆ ಹಾಗೂ ನಾನು ಡೀಲರ್ಶಿಪ್ ಮಾಡಿ 25 ವರ್ಷ. ಸ್ವರಾಜ್ ಸಂಸ್ಥೆಯ 50ನೇ ವರ್ಷದ ಸುವರ್ಣ ಮಹೋತ್ಸವದ ಈ ಒಂದು ಸುದಿನದ ಕಾರ್ಯಕ್ರಮ ನಡೀತಾ ಇದೆ. ಈ ಸ್ವರಾಜ್ ಸಂಸ್ಥೆ 50 ವರ್ಷಗಳನ್ನು ತುಂಬಿ ದಾಟಿ ಹೋಗ್ತಾ ಇದೆ. ಸ್ವರಾಜ್ ಟ್ರ್ಯಾಕ್ಟರ್ಗಳು ರೈತರಿಗೆ ಬಹಳ. ಈ ಬಾರಿ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎಂದು ಚನ್ನರಾಯಪಟ್ಟಣದಲ್ಲಿ ಬಿಜೆಪಿ ಮುಖಂಡ ಕಿರಣ್ ಗೌಡ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅವರು ಚನ್ನರಾಯಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರ ಪೂಜೆ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಅಧಿಕೃತವಾಗಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಂತ ಎಲ್ಲೂ ಹೆಸರು ಪ್ರಕಟವಾಗಿಲ್ಲ. ನಾನು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಹೈಕಮಾಂಡ್ ಇದುವರೆಗೂ ಯಾವುದೇ ಅಭ್ಯರ್ಥಿಯಾಗಲಿ ಬೇರೆ ಪಕ್ಷದ ಪರವಾಗಲಿ ಎಲ್ಲೂ ಮಾತನಾಡಿಲ್ಲ. ಬಿಜೆಪಿಯವರು ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ನಾನು ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಹೊರತು ಎನ್ಡಿಎ ಪಕ್ಷದ ಅಭ್ಯರ್ಥಿಯಲ್ಲ. ಏಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ದನಿರುತ್ತೇನೆ. ಅದರಂತೆ ನಾನು ಶುಕ್ರವಾರದಂದು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅರ್ಜಿಯನ್ನ ಪಡೆದಿದ್ದೇನೆ. ಅದರಲ್ಲೂ ಕೆಲವು ಪಕ್ಷದಲ್ಲಾಗುವ ಬದಲಾವಣೆಯಿಂದ ನನಗೇನಾದರೂ ಮುಂದಿನ ದಿನಗಳಲ್ಲಿ ಎನ್ಡಿಎ ಪಕ್ಷದಿಂದ ಅವಕಾಶ ನೀಡಿದ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ದನಿರುತ್ತೇನೆ. ಹಾಗೇನಾದರೂ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ನೀಡಿದ್ರೆ ಅದರಿಂದಲೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ದನಿರುತ್ತೇನೆ. ಅದರ ಅನ್ವಯ ಚನ್ನರಾಯಪಟ್ಟಣ ತಾಲೂಕಿಗೆ ಭೇಟಿ ನೀಡಿ ಕೆಲ ಮತ ಬಾಂಧವರನ್ನ ಮತ್ತು ಕೆಲ ಸ್ನೇಹಿತರನ್ನ ಭೇಟಿ ಮಾಡಲು ಇಂದು ಆಗಮಿಸಿದ್ದೇನೆ ಎಂದರು. ನಾನು ಮತ್ತು ಮಾಜಿ ಪುರಸಭಾ ಅಧ್ಯಕ್ಷ ಸಿಎನ್ ಶಶಿಧರ್ 12 ವರ್ಷದ ಸ್ನೇಹಿತರು. ಪಕ್ಷ ಮೀರಿದ ಸ್ನೇಹತ್ವ ನಮ್ಮಲ್ಲಿದೆ. ಮುಂದಿನ ದಿನಗಳಲ್ಲಿ ಶಶಿ ಅವರು ಜೆಡಿಎಸ್ ತೊರೆದು ಬಿಜೆಪಿ ಪಕ್ಷಕ್ಕೆ ಬಂದರೆ ಸ್ವಾಗತ ಮಾಡುತ್ತೇವೆ ಎಂದು ಶಶಿ ಅವರಿಗೆ ಓಪನ್ ಆಫರ್ ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಶಿ ಅವರು, ಈಗ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆ ನಡೆಸುತ್ತಿದೆ. ಆದ್ದರಿಂದ ಕಿರಣ್ ಅವರಿಗೆ ಬೆಂಬಲ ಸೂಚಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಸೇರ್ಪಡೆಗೆ ನಮ್ಮ ಬೆಂಬಲಿಗರ ಜೊತೆ ಕೂತು ಮಾತನಾಡಿ ನಮ್ಮ ಅಭಿಪ್ರಾಯ ತಿಳಿಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಮೋಹನ್, ಸ್ನೇಹಿತರುಗಳಾದ ರಘು, ಅಶೋಕ್, ಮಂಜುನಾಥ್, ಗೂರನಹಳ್ಳಿ ಬಸವರಾಜ್, ಗುಬ್ಬಿ, ಮುನ್ನಾ ಇತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಹಂಗಾಗಿ ನಾನೊಬ್ಬ ಆಕಾಂಕ್ಷಿ. ನನ್ನ ಹೆಸರು ಬರೋ ಪ್ರಕಾರ ನನಗೆ ಒಳ್ಳೆ ದಿನ ಆಯಿತು. ಹಂಗಾಗಿ ನಾಮಪತ್ರ ತಗೊಂಡೆ. ಇವತ್ತು ಅದ್ರ ಪ್ರಯುಕ್ತ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸ್ತಾರೆ ಸರ್. ಈಗಾಗಲೇ ಹೈಕಮಾಂಡಿಂದ ಇನ್ನೂ ಅಫಿಷಿಯಲ್ ಆಗಿ ಬಂದಿಲ್ಲ. ಎಲ್ಲಿವರೆಗೂ ಕೊನೆವರೆಗೂ ನಮ್ಮ ಹೋರಾಟ ನನ್ನ ಕರ್ತವ್ಯ. ಹೈಕಮಾಂಡ್ ಯಾವತ್ತು ಏನು ಸೂಚಿಸಿದೆ ಅದ್ರ ಪ್ರಕಾರ ನಾನು ನಡ್ಕೊತೀವಿ. ಈಗ ನನಗೆ ಸೂಚಿಸಿದ್ರೆ ಅವರು ಬೆಂಬಲಿಸಬೇಕು, ಮೈತ್ರಿ ಧರ್ಮ. ಅವರಿಗಾದರೆ ನಾವು ಬೆಂಬಲಿಸಬೇಕು. ಈಗಾಗಲೇ JDS ಪೂಜೆ ಸಲ್ಲಿಸಿದೆ, ಅಲ್ಲಿ ನಿಮ್ಮ ಬಿಜೆಪಿ ಯಾವುದೇ ರೀತಿ. ಬೇಲೂರು ತಾಲೂಕಿನ ಚಿನ್ನೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಉಪಾಧ್ಯಕ್ಷರಾಗಿ ನಾಗೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಬೇಲೂರು ತಾಲೂಕಿನ ಚಿನ್ನೇನಹಳ್ಳಿಯಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿನ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಜಯರಾಮ್ ರಾಜೀನಾಮೆ ನೀಡಿದ ಹಿನ್ನೆಲೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿತ್ತು. ಅದರಂತೆ ನಾಗೇಶ್ ನಾಮಪತ್ರ ಸಲ್ಲಿಸಿದ್ದು, ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಶಕ್ಕು ಅವರು ನಾಗೇಶ್ ಅವರನ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದ್ರು. ಆಯ್ಕೆಯಾದ ಅಭ್ಯರ್ಥಿಗೆ ಅಭಿನಂದನೆ ಸಲ್ಲಿಸಿ ನಂತರ ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷ ಹಾಲಿ ನಿರ್ದೇಶಕ ನಾಗರಾಜ್ ಮಾತನಾಡಿ, ಸಹಕಾರ ಕ್ಷೇತ್ರ ಬೆಳೆಯಬೇಕಾದರೆ ಹಳ್ಳಿಗಳಲ್ಲಿ ಸಹಕಾರ ಸಂಘಗಳು ಆಡಳಿತ ನಡೆಸಬೇಕು. ಅಲ್ಲದೆ ಬ್ಯಾಂಕಿನ ಸಾಲಕ್ಕೆ ಸೀಮಿತ ಮಾಡಿಕೊಳ್ಳದೆ ಅದರ ಅಭಿವೃದ್ಧಿಗಾಗಿ ರೈತರು ಠೇವಣಿಗಳನ್ನು ಇಟ್ಟು ಅದರಲ್ಲಿ ಬರುವ ಹಣವನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಸಂಘದಲ್ಲಿರುವ ಸದಸ್ಯರು, ನಿರ್ದೇಶಕರುಗಳ ಒಗ್ಗಟ್ಟು ಮುಖ್ಯ. ಸಣ್ಣ ರೈತರು ತಮ್ಮ ಜಮೀನಿಗೆ ಬೇಕಾಗುವ ಸಲಕರಣೆ ಪಡೆಯಲು ಬ್ಯಾಂಕಿನ ಜೊತೆ ವ್ಯವಹಾರ ಇಟ್ಟುಕೊಂಡರೆ ಸಾಧ್ಯ. ಆದ್ದರಿಂದ ಎಲ್ಲರೂ ಬ್ಯಾಂಕಿನ ಜೊತೆ ವ್ಯವಹಾರ ನಡೆಸುತ್ತಿರಬೇಕು. ಅಲ್ಲದೆ ಬ್ಯಾಂಕಿಗೆ ನೀಡುವಂತಹ ಸಹಕಾರವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆದಾಗ ಮಾತ್ರ ಸಹಕಾರ ಕ್ಷೇತ್ರಗಳು ಉನ್ನತ ಸ್ಥಿತಿ ಇರಲು ಸಾಧ್ಯ ಎಂದರು. ಚಿನ್ನೇನಹಳ್ಳಿ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಸ್ವಾಮಿಗೌಡ ಮಾತನಾಡಿ, ಸಂಘದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಅಲ್ಲದೆ ಹೆಚ್ಚುವರಿಯಾಗಿ ಈ ವರ್ಷ ಸುಮಾರು 16 ಲಕ್ಷ ರೂಪಾಯಿಗಳ ಸಾಲ ನೀಡಿದ್ದು, ಇದರಿಂದ ರೈತರು ಪದೇ ಪದೇ ಬ್ಯಾಂಕಿಗೆ ಬಂದು ಅವರ ಸಹಕಾರ ಮತ್ತು ಸಹಾಯಗಳು ನೀಡುತ್ತಿರುವ ಮೂಲಕ ಸಣ್ಣದಾಗಿ ಪ್ರಾರಂಭವಾದ ಈ ಬ್ಯಾಂಕು ಇಂದು ತಾಲೂಕಿನಲ್ಲಿ ಹೆಚ್ಚು ಹೆಸರುವಾಸಿಯಾಗುತ್ತಿದೆ. ಇದಕ್ಕೆ ಎಲ್ಲ ನಿರ್ದೇಶಕರು, ಸದಸ್ಯರು ಒಗ್ಗೂಡಿ ಕೆಲಸ ಮಾಡುತ್ತಿದ್ದಾರೆ. ಬ್ಯಾಂಕಿನ ಅಭಿವೃದ್ಧಿಗಾಗಿ ಎಲ್ಲರ ಸಹಕಾರ ಮುಖ್ಯ. ರೈತರ ಏಳಿಗೆಗಾಗಿ ಸಂಘದ ಸದಸ್ಯರು ಪಾರದರ್ಶಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ಬ್ಯಾಂಕಿನ ಅಭಿವೃದ್ಧಿ ಸಾಧ್ಯ ಎಂದರು. ಈ ವೇಳೆ ಚಿನ್ನೇನಹಳ್ಳಿ ಸಹಕಾರ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷ ಸಿಎಚ್ ಮಹೇಶ್, ಸದಸ್ಯರಾದ ಜಯರಾಮ್, ಬ್ಯಾಂಕಿನ ನಿರ್ದೇಶಕರಾದ ರಾಜು, ಸುಮಾ, ನಾಗರಾಜ್, ಪ್ರಭು, ಮಧು, ಶಾಲಿನಿ, ಮುಖಂಡರಾದ ಲೋಕೇಗೌಡ, ಮಲ್ಲೇಶ್ ಗೌಡ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಚಿನ್ನೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇಲ್ಲಿ ನಿಕಟಪೂರ್ವ ಉಪಾಧ್ಯಕ್ಷರಾಗಿದ್ದಂಥ MP ಜಯರಾಮ್ ಅವರಿಂದ ತೆರವಾದಂಥ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಅವಿರೋಧವಾಗಿ ಹಿರಿಯರಾದಂಥ CH ನಾಗೇಶ್ ಅವರನ್ನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, DCC ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲ ಷೇರುದಾರರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ನಾಗೇಶ್ ಅವರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಅವರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಸಹಕಾರಿ ಸಂಘ ಕಳೆದ 3ನೇ ಅವಧಿಯ ಒಂದು ಆಡಳಿತ ಮಂಡಳಿ ನಡೀತಾ ಇದೆ. ಇಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲದೆ ಒಂದು ಒಳ್ಳೆಯ ಉತ್ತಮ ವಾತಾವರಣದಲ್ಲಿ ಇವತ್ತು ಚಿನ್ನೇನಹಳ್ಳಿ ಸಹಕಾರ ಪತ್ತಿನ ಸಹಕಾರ ಸಂಘದ 2ನೇ ಅವಧಿಗೆ ಉಪಾಧ್ಯಕ್ಷರು ಮಾತಿನಂತೆ ತೆರವು ಆಗಿದ್ದು ಸ್ಥಾನಕ್ಕೆ ಭಾಳ ಒಗ್ಗಟ್ಟಿನಿಂದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳು ಸೇರಿ ಇವತ್ತು ನಾಗೇಶ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋದಕ್ಕೆ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ, ಈಗಾಗಲೇ ನೀತಿ ಸಂಹಿತೆ ಇದ್ದರೂ ಸಹಕಾರ ಕ್ಷೇತ್ರದಲ್ಲಿ ಇವತ್ತು ಚುನಾವಣೆ ಪ್ರೋಟೋಕಾಲ್ ಅದು ಮಾಡಲೇಬೇಕು. ನಾವೆಲ್ಲ ನಿರ್ದೇಶಕರುಗಳು, ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ಹಾಗೆ ನನ್ನ ಜವಾಬ್ದಾರಿ ಏನಪ್ಪ ಅಂತಂದರೆ, ಈ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂತಹ ಸಹಕಾರ ಸಂಘಗಳಿಗೆ ಆ್ಯಕ್ಚುಲಾಗಿ ಇಲ್ಲಿ ಸಾಲ ಸಾಕಷ್ಟು ಕಡಿಮೆ ಇದೆ. ಈಗ ಮೊನ್ನೆ ಅಧ್ಯಕ್ಷರು ಬೇಲೂರು ತಾಲೂಕಿನ ಹುನಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಾಗೇನಹಳ್ಳಿ ಹರೀಶ್ ಅವಿರೋಧವಾಗಿ ಆಯ್ಕೆಯಾದರು. ಬೇಲೂರು ತಾಲೂಕಿನ ಹುನಗನಹಳ್ಳಿ ಗ್ರಾಮ ಪಂಚಾಯಿತಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ರಜತಾ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಆದರೆ ಅಧ್ಯಕ್ಷ ಸ್ಥಾನಕ್ಕೆ ನಾಗೇನಹಳ್ಳಿ ಹರೀಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಚುನಾವಣಾಧಿಕಾರಿಯಾಗಿದ್ದ ತಾಲೂಕು ಪಂಚಾಯಿತಿ ಇಒ ಸತೀಶ್ ಅವರು ಹರೀಶ್ ರವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದ್ರು. ಹುನಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನಾಗೇನಹಳ್ಳಿ ಹರೀಶ್, ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ತನ್ನದೇ ಆದ ವೈಶಿಷ್ಟ್ಯಗಳನ್ನು ಹೊಂದಿದೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ನೂ ಆಗಬೇಕಿರುವ ಕೆಲಸ ಕಾರ್ಯಗಳನ್ನು ಎಲ್ಲರ ವಿಶ್ವಾಸ ಮತ್ತು ಸಹಕಾರದೊಂದಿಗೆ ಸಮಾನವಾಗಿ ಕೆಲಸ ಮಾಡಲಾಗುವುದು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಅಗತ್ಯವಾಗಿ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳುತ್ತೇನೆ ಹಾಗೂ ನನ್ನನ್ನು ಅಧ್ಯಕ್ಷನಾಗಲು ಸಹಕರಿಸಿದ ಎಲ್ಲ ಸದಸ್ಯರಿಗೂ ಮುಖಂಡರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಬಹುಮುಖ್ಯವಾಗಿ ಈ ಭಾಗದಲ್ಲಿ ಕಾಡಾನೆಗಳ ಸಮಸ್ಯೆ ಮತ್ತು ಯಾವುದೇ ರೀತಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಎಲ್ಲರ ಹಾಗೂ ಅಧಿಕಾರಿಗಳ ಸಹಕಾರ ಪಡೆದು ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ನಂತರ ಮಾತನಾಡಿದ ಗ್ರಾಮದ ಮುಖಂಡ ಸತ್ಯನಾರಾಯಣ್, ಗ್ರಾಮ ಪಂಚಾಯಿತಿಯಲ್ಲಿ 2ನೇ ಬಾರಿಗೆ ಸದಸ್ಯರಾಗುವ ಮೂಲಕ ಅಧ್ಯಕ್ಷರಾಗಿ ಉತ್ತಮ ಕಾರ್ಯ ಮಾಡುತ್ತಾರೆ ಎಂಬುದಾಗಿ ಸುತ್ತಮುತ್ತಲ ಗ್ರಾಮಸ್ಥರು ಇವರ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದೇವೆ. ಅಲ್ಲದೆ ಈಗಾಗಲೇ ಗುರು ಸಹಕಾರ ಪತ್ತಿನ ಅಧ್ಯಕ್ಷರಾಗಿ ಉತ್ತಮ ಜನಸೇವೆ ಮಾಡುವ ಮೂಲಕ ನಮ್ಮ ಮಲೆನಾಡು ಭಾಗದಲ್ಲಿ ಹೆಸರು ಗಳಿಸಿದ್ದು, ಅದೇ ರೀತಿ ಸಾರ್ವಜನಿಕರ ಸೇವೆಯನ್ನ ಇನ್ನು ಉತ್ತಮ ರೀತಿಯಲ್ಲಿ ಮಾಡಲಿ ಎಂದು ಅಧ್ಯಕ್ಷರಿಗೆ ಶುಭ ಹಾರೈಸಿದರು.
ಈ ಸಂದರ್ಭದಲ್ಲಿ ಹುನುಗನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ವನಜಾಕ್ಷಿ, ಸದಸ್ಯರಾದ ಮಮತಾ, ಜೀವನ್, ರಂಜಿತಾ, ರೂಪಾ, ಮೀನಾಕ್ಷಿ ಹಾಗೂ ಉಚಿತಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನಿಲ್, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಪದ್ಮಾಕ್ಷಿ ಸತ್ಯನಾರಾಯಣ್, ಮುಖಂಡರಾದ ಗೋಪಾಲ್, ಸುಂದರೇಶ್, ವೆಂಕಟೇಶ್, ಸತೀಶ್, ಮಧು, ವಿಜಯಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರೇವತಿ ಬಾರ್ಕೂರ್ ಇನ್ನು ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಹುನುಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ನಾನು ಆಯ್ಕೆ ಮಾಡೋದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಸ್ನೇಹಿತ ಸದಸ್ಯರುಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ತುಂಬ ನಮಗೆ ಬೆಂಬಲವಾಗಿ ನಿಂತಹ ಪದ್ಮಾಕ್ಷಿ ಸತ್ಯನಾರಾಯಣವರು, ಗೋಪಾಲ್ಗೌಡರು ಹಾಗೂ ನಮ್ಮ ಚೀಕನಹಳ್ಳಿ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದಂಥ ಸುನಿ ಅವರು ಎಲ್ಲರ ಬೆಂಬಲದಿಂದ ನಮ್ಮ ಸದಸ್ಯರ ಜೊತೆಗೆ ನಾನು ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಇದಕ್ಕೆ ಸಹಕಾರ ಮಾಡಿದಂಥ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ನನ್ನ ಹಿತೈಷಿಗಳಿಗೂ ಸ್ನೇಹಿತರಿಗೂ ನಾನು ಕೃತಜ್ಞತೆಯನ್ನು ಜೊತೆಗೆ ನನ್ನ ಅವಧಿಯಲ್ಲಿ ಯಾವುದೇ ತಾರತಮ್ಯ ಮಾಡದೆ ಪಂಚಾಯತಿ ಅಭಿವೃದ್ಧಿ ಮತ್ತು ಗ್ರಾಮದ ಅಭಿವೃದ್ಧಿಗೆ ನಾನು ಕಂಕಣಬದ್ಧವಾಗಿ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶಪುರ ತಾಲೂಕಿನ ಹೆತ್ತೂರಿನಲ್ಲಿ ಕನ್ನಡ ನುಡಿ ಹಬ್ಬಕ್ಕೆ ಸಂಭ್ರಮದ ಚಾಲನೆ. 2 ದಿನಗಳ 22ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅದ್ದೂರಿ ಮೆರವಣಿಗೆ. ಮಲೆನಾಡಿನ ಹಸಿರಿನ ನಡುವೆ ಸಡಗರ ಸಂಭ್ರಮದ ಕನ್ನಡ ಹಬ್ಬ. ಜೆಡಿಎಸ್ಗೆ ಹಾಸನ, ಮಂಡ್ಯ, ಕೋಲಾರ 3 ಕ್ಷೇತ್ರ ಫಿಕ್ಸ್. ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿಯಲ್ಲಿ ಬಂಡಾಯದ ಬಿಸಿ. ಬೀದಿಗೆ ಬಂದಿರುವ ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಅಂತಃಕಲಹ. ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ವಿರುದ್ಧ ಚುನಾವಣಾ ಆಯೋಗಕ್ಕೆ ಎಚ್ಡಿ ದೇವೇಗೌಡರ ದೂರು. ಸ್ಪಷ್ಟನೆ ಕೇಳಿ ನೋಟಿಸ್ ನೀಡಿದ ಎಲೆಕ್ಷನ್ ಕಮಿಷನ್ 24 ಗಂಟೆಗಳಲ್ಲಿ ಉತ್ತರಿಸಲು ಆಯೋಗ ಸೂಚನೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.